ಒಂದು ಒಟ್ಟಿಗೆ ಅಥವಾ ಹಟ್ಟಿ ನಿರ್ಮಾಣಗೊಂಡಿದೆ. ಇದನ್ನ ವಿಶೇಷವಾಗಿ ನಮ್ಮ ಅತಿಥಿಗಳು ಕೂಡ ಅದಕ್ಕೆ ಅರ್ಹರೇ ಅಂತ ಹೇಳ್ಬೋದು. ಮಹಾಮಂಡಳಿಯ ಅಧ್ಯಕ್ಷರಾಗಿರುವಂಥ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಈ ದಿವಸದ ಈ ಒಂದು ಹಟ್ಟಿಯನ್ನು ಜನಗಳ ಕೊಟ್ಟಿಗೆಯನ್ನು ಉದ್ಘಾಟನೆ ಮಾಡಿಕೊಂಡು ನಮ್ಮಲ್ಲಿ ವಿನಂತಿಸ್ತಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೊಡ್ತಿದ್ದೀವಿ. ಈಗಾಗಲೇ ನಾವೆಲ್ಲರೂ ಕೂಡ ಸೇರಿ ಅಲ್ಲೊಂದು
ದನದ ಹಟ್ಟಿಯನ್ನು ನಾವು ಉದ್ಘಾಟನೆ ಮಾಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು. ತಾವೆಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತೀರಾ. ಬಂದಿರುವಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಾ, ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಯುತ ಸುಚರಿತಾ ಶೆಟ್ಟಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಮಹಾಮಂಡಳಿಯ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್ NSS ಕೋಆರ್ಡಿನೇಟರ್ ಆಗಿರುವ ನಿಟ್ಟೆ ವಿಶ್ವವಿದ್ಯಾಲಯದ ಕೋಆರ್ಡಿನೇಟರ್ ಆಗಿರುವಂಥ ಅಶ್ವಿನಿ ಶೆಟ್ಟಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಯನಪಯ್ಯ ಅಶ್ವಿನಿ ಶೆಟ್ಟಿಯವರು ಕೂಡ ಇದ್ದಾರೆ. ಹಾಗೆ ಸೋಮಶೇಖರ ವಿ ಅವರು, PB ಹರೀಶ್ ರೈಯವರು, ಅಧ್ಯಕ್ಷರು ಪ್ರೆಸ್ ಕ್ಲಬ್ ಮಂಗಳೂರು. ಹಾಗೆ ಶ್ರೀಯುತ ಶೀನಾ ಶೆಟ್ಟಿ, ನರೇಗಾದ ಮಾಜಿ ಅಂಬುಡ್ಸ್ಮನ್ ಅವರು, ಕೃಷ್ಣಮೂಲ್ಯರವರು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು. ಸತ್ತರ್ ಗ್ರಾಮ ಪಂಚಾಯಿತಿಯ ಸದಸ್ಯ ಸತ್ತರ್ ಅವರು, ಮಜೀದ್ ಉಪಾಧ್ಯಕ್ಷರು. ಹಾಗೆ ಬದ್ರುದ್ದೀನ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹರೇಕಳವರು. ಭಾಸ್ಕರ್ ರೈಯವರು ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ. ಮ್ಯಾಕ್ಸ್ ಮೈಕೆಲ್ ಫೆರ್ನಾಂಡಿಸ್ ಅಧ್ಯಕ್ಷರು, ಚಾರಿಟೇಬಲ್ ಟ್ರಸ್ಟ್. ಹಾಗೆ ರಮೇಶ್ ದೇನವರವರು, ಮುಡಿಪು ಜನಜೀವನ. ಈಗ ರವೀಂದ್ರ ರೈ ಹರೇಕಳವರು, ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ನಾಗೇಶ್ ಕಲ್ಲೂರು, ಆಕೃತಿ ಪ್ರಕಾಶನ ಪ್ರಕಾಶಕರು, ಬಹುಶಃ ಈ ಒಂದು ಪುಸ್ತಕದ ಪ್ರಕಾಶಕರು ಶ್ರೀ ನಾಗೇಶ್ ಕಲ್ಲೂರವರು. ಸುಧಾಕರ್ ನಾಯಕ್ ಅವರು, ನಮ್ಮ ಉದ್ಯಮಿಗಳು ಸುಧಾಕರ್ ನಾಯಕ್ ಅವರು. ರಫೀಕ್ ಹರೇಕಳವರು, DYFIಯ ಮಾಜಿ ಅಧ್ಯಕ್ಷರುಗಳು. ಹಾಗೆ ಎಲ್ಲ ನಮ್ಮ ಅತಿಥಿಗಳು ನಮ್ಮೊಟ್ಟಿಗೆ ಇದ್ದೀರಿ. ತುಂಬ ಜನರ ಹೆಸರನ್ನು ನಾವು ಹೇಳಲಿಕ್ಕೆ, ಅಶ್ರಫ್ ಹರೇಕಳ ಅವರು, ಹಾಗೆ ಎಲ್ಲ ನಮ್ಮ ಅತಿಥಿಗಳಿದ್ದೀರಿ. ಬಹುಶಃ ಎಲ್ಲರೂ ಕೂಡ ಹೆಸರನ್ನು ಹೇಳುವಂಥ ಅತಿಥಿಗಳೇ ಇರುವಂಥದ್ದು. ಆದರೆ ನಾವು ಮುಖ್ಯ ಕೆಲವು ನಮ್ಮ ಅತಿಥಿಗಳ ಹೆಸರನ್ನು ನಾನು ಹೇಳಿದ್ದೇನೆ. ಹಾಗೆ ಯಾರು ಬೇಸರ ಮಾಡಿಕೊಳ್ಳಿಕ್ಕೆ. ನಮ್ಮ ವಿಶ್ವನಾಥ್ ಶೆಟ್ಟಿ ದೂರದ ಬೆಂಗಳೂರಿನಿಂದ ಬಂದಿದೆ ಉದ್ಯಮಿಗಳು, ಹೋಟೆಲ್ ಉದ್ಯಮ ನಡೆಸಿರುವಂಥ ವಿಶ್ವನಾಥ್ ಶೆಟ್ಟಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಪತ್ರಕರ್ತರ ಬಂಧುಗಳೆಲ್ಲರೂ ಕೂಡ ಇದ್ದೀರಿ. ಶ್ರೀಯುತ ದಿನೇಶ್ ನಾಯಕ್ ಅವರಿದ್ದಾರೆ, ಸತೀಶ್ ಕೊನಾಜಿಯವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ, ಬಹುಶಃ ಈ ಒಂದು ಪುಸ್ತಕದ ಒಂದು ಲೇಖಕರಾಗಿರುವಂಥ ಶ್ರೀಯುತ ಅನ್ಸರ್ ಇನೋಳಿಯವರು ಕೂಡ ನಮ್ಮೊಟ್ಟಿಗೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸುತ್ತಾ, ಈ ಮನೆ ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ದಿವಸ ಎಲ್ಲರೂ ಕೂಡ ಸೇರಿಕೊಂಡಿದ್ದೀರಿ. ಮೈಮುನಾ ಅವರ ಈ ಒಂದು ಮನೆಯಲ್ಲಿ ನಾವು ಕೂಡ ಇದ್ದೇವೆ. ಸುಮಾರು ವರ್ಷಗಳ ಹಿಂದೆ ಈ ಮನೆ ಅನ್ನುವಂಥ ನಿರ್ಮಾಣ ಆಗಬೇಕು, ಅದಕ್ಕೊಬ್ಬ ಯೋಚನೆ ಮಾಡುವಂಥ ಯೋಜನೆ ಅನುಷ್ಠಾನ ಆಗಬೇಕಿದ್ದು ಯೋಚನೆ ಮಾಡುವಂಥ ವ್ಯಕ್ತಿ ಒಬ್ಬರಿದ್ದರು. ನಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಅಬ್ದುಲ್ ಮಜೀದ್ ಅನ್ನುವಂಥವರು. ಆ ಮನುಷ್ಯ ನಮಗೆ ನೋಡುವಾಗಲೇ ಒಂದು ಆಕರ್ಷಣೀಯ ವ್ಯಕ್ತಿತ್ವ, ದೂರದಿಂದ ನೋಡುವಾಗಲೇ ಅವರನ್ನು ನಮ್ಮ ಮಾತಾಡಿಸ್ಬೇಕು ಅಂತ ವ್ಯಕ್ತಿತ್ವ. ಅವರು ಕೂಡ ಹಾಗೆ ನಮ್ಮಲ್ಲೆಲ್ಲ ಕರೆದು ಮಾತಾಡಿಸೋರು. ಈ ಮನೆಗೆ ನಾವು ದೂರದಿಂದ ಬಂದಾಗಲೇ ನಮಗೆ ಖಾಲಿ ಕೈಯಲ್ಲಿ ಕಲಿಸಿಕೊಟ್ಟವರಲ್ಲ, ನಿಮಗೇನು ಬೇಕು ಅಂತ, ಆ ಚಹಾ ಬೇಕಾ, ಕಾಫಿ ಬೇಕಾ, ಯಾವುದು ಬೇಕು ಅಂತ ಕಲಿಸಿಕೊಟ್ಟವರು. ಖಾಲಿ ಚಹಾ ಕೊಟ್ಟವರು ಅಲ್ಲ, ಡ್ರೈ ಫ್ರೂಟ್ಸು, ಅದಕ್ಕೆ ಬಗೆಯ ತಿಂಡಿಗಳನ್ನು ಹಾಕಿ ನಮಗೆ ಕಲಿಸಿಕೊಟ್ಟಂಥ, ಅಷ್ಟು ಪ್ರೀತಿ ತೋರಿಸಿದಂಥ ವ್ಯಕ್ತಿ. ಯಾಕೆ ನಾನು ಅದು ಅರ್ಹ ಅಂತೇಳಿದರೆ, ಅಷ್ಟು ಒಡನಾಟ ಅವರೊಟ್ಟಿಗೆ, ಅಷ್ಟು ಬೆರೆತು ಒಡನಾಟ ಇರುವಂಥ ವ್ಯಕ್ತಿತ್ವದಿಂದ ನಾನು ಅವರ ಬಗ್ಗೆ ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅವ್ರು ಯಾವಾಗಲೂ ಹೇಳ್ತಿದ್ರು, ನನಗೆ 100 ದನಗಳನ್ನು ಕೊಟ್ಟಿಗೆ ಮಾಡಿ 100 ದನಗಳನ್ನು ಕಟ್ಟಬೇಕು ಅನ್ನೋಂಥ ಯೋಚನೆ ಅವ್ರದ್ದು ಆ ಹೊತ್ತಿಗೆ ಅವರಲ್ಲಿ ಇತ್ತು. ಅವರ ಜೀವಿತಾವಧಿಯಲ್ಲಿ ಅವರಿಗೆ ಸಾಧ್ಯ ಆಗಿಲ್ಲ. ಬಹುಶಃ ಅದನ್ನೆಲ್ಲ ಕೇಳ್ಕೊಂಡಿದ್ದಂಥ ನಮ್ಮ ಮೈಮುನಕ್ಕ ಇರ್ಬೋದು, ನಮ್ಮ ರಂಜೀನಾ, ಮರ್ಜೀನಾ, ಹಾಗೆ ಅಜ್ವೀನಾ, 3 ಮಂದಿ, ಅವರಿಗೆ ಆ 3 ಕಣ್ಣುಗಳು ಅವ್ರದ್ದು. ರಂಜೀನಾ, ಮರ್ಜೀನಾ, ಅಜ್ವೀನಾ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅವ್ರಿಗೊಂದು ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಅವರು ಒಳ್ಳೊಳ್ಳೆಯ ಹಾದಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದರು. ಬಹುಶಃ ಇಂಥ ಒಂದು ಅದ್ಭುತವಾದಂಥ ಅವರ ಯೋಚನೆಗೆ ಸಾಕಾರ ರೂಪ ಕೊಟ್ಟವರು ನಮ್ಮ ಮೈಮುನಾ ಹಾಗೆ ಮರ್ಜೀನವರ ಒಂದು ಒಟ್ಟಿಗೆ ಕುಟುಂಬದಲ್ಲಿ ಸೇರಿಕೊಂಡು, ಮತ್ತು ಇಂಥ ಒಂದು ಮನೆಯಲ್ಲಿ ನಾವೆಲ್ಲೂ ಕೂಡ ಸೇರಿಕೊಂಡಿದ್ದೇವೆ ಅಂತ ಅವರ ಕನಸು. ಅವತ್ತು ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ನಾವು ಕನಸು ಕಾಣಬೇಕು ಅನ್ನೋ, ಅವರು ಕನಸು ಕಾಣ್ತಾ ಇದ್ರು, ಅದನ್ನು ಹೇಳ್ತಾ ಇದ್ರು. ಜೀವಿತವರಿಗೆ ಮಾಡಲಿಕ್ಕೆ ಆಗಿಲ್ಲ, ಮಾಡಿ ತೋರಿಸಿದ್ದೀರಿ. ಜೋರಾಗಿ ನಾವೆಲ್ಲರೂ ಕೂಡ ಚಪ್ಪಾಳೆ ಕೊಡಬೇಕು ನಮ್ಮ ಮೈಮುನಕ್ಕನಿಗೆ, ಕುಟುಂಬದವರಿಗೆ. ಅಷ್ಟು ಒಳ್ಳೆಯ ಬಡತನದಿಂದ, ನಾವು ಹುಟ್ಟುವಾಗ ಬಡತನ ಇದ್ದರೂ ಕೂಡ ಸಾಯುವಾಗ ಬಡತನ ಇರಬಾರ್ದು ಅಂತ ಒಂದು ಮಾತು ನಾವು ಕೇಳಿದ್ದೇವೆ ಎಲ್ಲರೂ ಕೂಡ. ಬಹುಶಃ ಮಜೀದಾಕನ, ಅಬ್ದುಲ್ ಮಜೀದಾಕನ್ ಅವರ ಫ್ಯಾಮಿಲಿಯ ಅವರ ಇತಿಹಾಸ ಕೇಳಿದರೆ ನಮಗೆಲ್ಲ ಕಣ್ಣೀರು ಬರ್ಬೋದು. ಅಷ್ಟು ಬಡತನದಿಂದ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಬಜಾಲ್ನಲ್ಲಿ ತನ್ನ ತಂದೆಯ ಮನೆ ಇರ್ಬೋದು, ತಾಯಿ ಮನೆ ಪರಂಗಿಪೇಟೆಯಲ್ಲಿ ಇದ್ದುಕೊಂಡು ಕಷ್ಟದ ಜೀವನದಲ್ಲಿ ಇದ್ದುಕೊಂಡು ಬೀಡಿ ಕಟ್ಟಿಕೊಂಡು ಜೀವನ ಮಾಡಿಕೊಂಡಂಥ ವ್ಯಕ್ತಿ. ಆ ಬಳಿಕ ಒಂದು ಮದರಸದಲ್ಲಿ ಶಿಕ್ಷೆ ಬೋಧನೆಯನ್ನು ಮಾಡಿಕೊಂಡಿದ್ದಂಥ ವ್ಯಕ್ತಿ. ಅಷ್ಟು ಬಡತನದಿದ್ದಂಥ ವ್ಯಕ್ತಿ, ತನ್ನ ಕನಸುಗಳಲ್ಲಿ ಯಾವುದೇ ಬಡತನ ಇರಲಿಲ್ಲ.
ಕನಸುಗಳನ್ನು ಕಾಣ್ತಾ ಇದ್ದರು. ನಾನೊಬ್ಬ ನನ್ನ ಜೀವಿತಾವಧಿಯಲ್ಲಿ ನಾನೊಂದು ಈ ಹಂತಕ್ಕೆ ಬರಬೇಕು ಅನ್ನೋಂಥ ಯೋಚನೆಯಲ್ಲಿ ಇದ್ದರು. ಬಹುಶಃ ಅದೆಲ್ಲ ಸಾಕಾರಗೊಂಡಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರನ್ನು ಸ್ಫೂರ್ತಿದಾಯಕ ನಡೆಯಲ್ಲಿ ನಾವು ನೋಡ್ತಿದ್ದೇವೆ. ಹಾಗಾಗಿ ಆ ಒಂದು ಅದ್ಭುತ ಮನುಷ್ಯ ಅಬ್ದುಲ್ ಮಜೀದ್ ಅವರನ್ನು ನಾನು ಮನಸಾರೆ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತಾ ಇನ್ನೆಲ್ಲ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಿದ್ದೇವೆ. ಈಗ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಂದಿದ್ದೀರಾ. ದೊಡ್ಡ ವೇದಿಕೆ ನಾವು ಮಾಡಬೇಕಿತ್ತು, ಆದರೆ ವೇದಿಕೆ ಸಣ್ಣದಾದರೂ ಕೂಡ ಮನಸ್ಸೆಲ್ಲರದು ದೊಡ್ಡದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮತ್ತೊಮ್ಮೆ ಅದ್ಭುತವಾದಂಥ ಒಂದು ಸ್ವಾಗತವನ್ನು ಕೋರುತ್ತಾ ನಿಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಈ ಪುಸ್ತಕದ ಒಂದು ಕರ್ತೃ ಅಥವಾ ಲೇಖಕರಾಗಿರುವಂಥ ಅನ್ಸರ್ ಏನೋಳಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿಗಳನ್ನು ಅವರು ವಿಶೇಷವಾಗಿ ಅವರ ಮಾತಿನಲ್ಲಿ ಸ್ವಾಗತಿಸಬೇಕು ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರನ್ನು ಮೊದಲಾಗಿ ವಂದಿಸುತ್ತಾ, ಮೊದಲನೇದಾಗಿ ಕೃತಿಯಲ್ಲಿರುವಂಥದ್ದು ಈ ಮನೆಗೆ ಬಂದು ನಾನು ನಾಳೆಗೆ 1 ವರ್ಷ ಆಗ್ತದೆ. ಅಂದರೆ ಡಿಸೆಂಬರ್ 5 ತಾರೀಕಿಗೆ ನಾನು ಇಲ್ಲಿಗೆ ಬಂದು 1 ವರ್ಷ ಆಗ್ತಿತ್ತು. 24ಕ್ಕೆ ಇವತ್ತೊಂದು ಅದ್ಧೂರಿಯ ಕಾರ್ಯಕ್ರಮ ನಡೆದಿತ್ತು. ಅವತ್ತು 15 ಮಂದಿ ವಿಕಲಚೇತನರಿಗೆ ತಲಾ 3,000ದಂತೆ 45,000 ಮೊತ್ತವನ್ನು ಗ್ರಾಮ ಪಂಚಾಯತ್ನಲ್ಲಿ ಹಸ್ತಾಂತರ ಮಾಡಲಾಗಿತ್ತು. ಅವತ್ತೊಂದು ಅದ್ಧೂರಿಯ ಕಾರ್ಯಕ್ರಮ ನಡೆದಿತ್ತು. ಇಡೀ ಗ್ರಾಮಕ್ಕೆ ಊಟವನ್ನು ಹಾಕಿದ್ರು. ಮರುದಿವಸ ನಾವು ಈ ಮನೆಗೆ ಬಂದಿದ್ದೆ. ಈ ಮನೆಗೆ ಬಂದು ಈ ಮನೆಯ ಕಥೆಯನ್ನು ನಾನು ಹೇಳಿದ್ದು. ನಾನು ಬದ್ರುದ್ದೀನ್ ಸತ್ತಾರ್ ಮತ್ತು ಮುಸ್ತಫಾ ಮಲಾರ್ ಇವರನ್ನು ನೆನೆಸ್ಕೊಳ್ಳೇಬೇಕು. ಅವರು ಇಲ್ಲಿ ಕರ್ಕೊಂಡು ಬಂದರು. ಅದಕ್ಕಿಂತ ಮೊದಲು ಮೋಹನ್ ಮಾಸ್ಟ್ರು ಹೇಳ್ತಾ ಇದ್ರು, ಇಲ್ಲಿ ಒಬ್ಬರು ದನ ಸಾಕ್ತಾರೆ, ಒಂದು ನ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ದನ ಒಂದೆರಡು ಅಂತ ಹೇಳಿ ನಾನು ಬಿಟ್ಟಿದ್ದೆ. ನಂತರ ಈ 3 ಮಂದಿ ಇಲ್ಲಿ ಕರ್ಕೊಂಡು ಬಂದರು. ಆ ಕತೆ ಬಂದಿತ್ತು. ಜನವರಿ 1ಕ್ಕೆ ವಿಜಯವಾಣಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಈ ಸುದ್ದಿ ಬಂದಿತ್ತು. ನಂತರದ ದಿನಗಳಲ್ಲಿ ಈ ಮನೆ ತುಂಬ ಬ್ಯುಸಿ, ಯಾವಾಗಲೂ ನೋಡಿದ್ದು ಇಲ್ಲಿ ಜನಸಂಖ್ಯೆ. ನಂತರ ಒಂದೊಂದಾಗಿ ಇವರ ಬಗ್ಗೆ ತಿಳಿದು ನಾನು ಕೃತಿಯನ್ನು ರಚನೆ ಮಾಡಬೇಕು ಅನ್ನೋದನ್ನು ಹೇಳಿಬಿಟ್ಟಿದ್ದೆ. ಆ ಕಾರಣಕ್ಕಾಗಿ ಕೃತಿ ರಚನೆ ಮಾಡಿ ಈ ಕೃತಿಯ ಹಿಂದೆ ಇರುವಂಥದ್ದು ಒಂದೇ, ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೃತಿ ಅಲ್ಲ. ಎಲ್ಲರೂ ತಿಳ್ಕೊಳ್ಳಿ, ಇದು ಇವರು ಹಣ ಕೊಟ್ಟು ಮಾಡಿಸಿದಂಥ, ಅವರೇ ಮಾಡಿಸಿದಂಥ ಕೃತಿ ಅಂತೂ ಅಲ್ಲವೇ ಅಲ್ಲ. ಇವರು ಏನು ಇಲ್ಲಿ ಅವರದ್ದು ಸಾಧನೆ ಇದೆ ಅದನ್ನು ಅಲ್ಪ ಸ್ವಲ್ಪ ತೆಗೆದುಕೊಂಡು ನಾನು ಬರೆದಿದ್ದೇನೆ. ಎಲ್ಲವನ್ನೂ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಕೃತಿಯ ಹೇಗೆ ಆಗಬೇಕು ಅಂದರೆ, ಹಣ ಇಲ್ಲ, ನಷ್ಟ ಆಯಿತು ಜೀವನದಲ್ಲಿ, ಗಂಡು ಮಕ್ಕಳಿಲ್ಲ ಎಂದು ಹೇಳಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ಅಂಥವರಿಗೆ ಈ ಕೃತಿ ಪ್ರೇರಣೆ ಆಗಬೇಕು. ಈ ಕೃತಿ ಇವರ ಜೀವನ ಸಾಧನೆ ಈ ಕೃತಿಯಲ್ಲಿ ಬರೆದಿದೆ. ಮೋಸ್ಟ್ಲಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಏನೆಲ್ಲ ಉಂಟು ಅಂತ. ಅಂಥ ಕೃತಿಗೆ ತಾವೆಲ್ಲ ಬಂದಿದ್ದೀರಿ. ಅವರೆಲ್ಲ ಒಮ್ಮೊಮ್ಮೆ ವೇದಿಕೆಗೆಲ್ಲ ಬರಬೇಕು. ಒಬ್ಬೊಬ್ಬರು ಮೊದಲನೇದಾಗಿ ನಮ್ಮ ಹಾಲು ಉತ್ಪಾದಕರು ಕೂಡ ಮಹಾಮಂಡಳಿಯ ಅಧ್ಯಕ್ಷರಾದಂಥ ಸುಚರಿ ಶೆಟ್ಟಿ ಸರ್ ಅವರು ವೇದಿಕೆಗೆ ಬರಬೇಕು. ಅವರಿಗಾಗಲೇ ಇಲ್ಲಿ ಪಶುಸಂಗೋಪನೆ ಸಾಕಣೆಯ ಹೊಸ ಹಟ್ಟಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ವಿಶೇಷ ಅಂದರೆ ಇಲ್ಲಿ ಹೇಳಬೇಕು, ಎಲ್ಲರಿಗೂ ನಾನು ಕಾಲ್ ಮಾಡಿದ್ದು ನಿನ್ನೆ, ಸುಚರಿತನಿಗೂ ನಿನ್ನೆ ಕಾಲ್ ಮಾಡಿದ್ದು. ಖಾಲಿ ಒಂದು ಕರೆಗೆ ಎಲ್ಲರೂ ಬಂದಿದ್ದೀರಲ್ಲ, ಅದು ನನಗೆ ಭಾರಿ ಖುಷಿ. ಸರ್ ತಾವು ವೇದಿಕೆ ಬಂದಿದ್ದೀರಿ. ಅದೇ ರೀತಿ ಜನಶಿಕ್ಷಣ ಟ್ರಸ್ಟ್ನ ಸೀನಾ ಶೆಟ್ಟರು ನಮಗೆ ಪ್ರೇರಣೆ ನೀಡಿದ್ದೇ, ಅವರು ಕೃತಿಯನ್ನು ಮಾಡಿ ಅವರ ಸಾಧನೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಪ್ರೇರಣೆ ನೀಡಿದವರು ಸರ್ ಸೀನಾ ಶೆಟ್ಟರು ಸರ್. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ, ವೇದಿಕೆಗೆ ಬನ್ನಿ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿ ಆಗಿರುವಂತಹ ಎನಪೋಯ NSSನ ಕೋಆರ್ಡಿನೇಟರ್ ಆಗಿರುವಂತಹ ಡಾಕ್ಟರ್ ಅಶ್ವಿನ್ ಶೆಟ್ಟಿ ಅವರು ಸಹ ವೇದಿಕೆಗೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್, ನಾನು ದುಡಿಯುವಂಥ ವಿಜಯವಾಣಿ ಪತ್ರಿಕೆಯಲ್ಲಿ ಮುಖ್ಯ ವರದಿಗಾರರಾಗಿರುವಂತಹ ನಮ್ಮ ಮಾರ್ಗದರ್ಶಿ ಆಗಿರುವಂತಹ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ PB ಹರೀಶ್ ರೈ ಸರ್, ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂತಹ ಎಂದಿಗೂ ಪ್ರೇರಣಾದಾಯಕ ಮಾತನ್ನು ನೀಡಿದರು. ಒಂದು ವಿಷಯ ನಿಮಗೆ ಹೇಳಬೇಕು, ನಿನ್ನೆ ನಾನು ಅವರಿಗೆ ರಾತ್ರಿ ಹೊತ್ತು ಕಾಲ್ ಮಾಡಿದ್ದು. ಆ ಸಂದರ್ಭದಲ್ಲಿ ಟೆನ್ಷನಲ್ಲಿ ಇದ್ದರು. ಅವರ ಗಾಡಿ ಯಾವುದೊಂದು ಗಾಡಿಗೆ ಹೋಗಿ ಅಪಘಾತ ಆಗಿದ್ದು. ಆ ಟೆನ್ಷನಲ್ಲಿ ಕೂಡ ಅವರು ಅಲ್ವಾ ನಾನು ಬರ್ತೇನೆ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಒಂದೊಂದು ಕರೆಗೆ ಬಂದಿದ್ದೀರಿ. ತಮಗೆ ಆತ್ಮೀಯವಾದ ಸ್ವಾಗತ, ವೇದಿಕೆಗೆ ಬನ್ನಿ. ಅದೇ ರೀತಿ ಉಮ್ಮಿಯ ರಾಧಾಕೃಷ್ಣ ರೈ ಅವರು ಲಯನ್ಸ್ ಪ್ರಾಂತೀಯ ಸಲಹೆಗಾರರು, ಅವರಿಗೆ ಸಹ ನಿನ್ನೆ ಮಾಡಿದಂಥ ಒಂದು ಕರೆ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಸರ್ ತಮಗೆ ಆತ್ಮೀಯವಾದ ಸ್ವಾಗತ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹರೇಕಳ ಗ್ರಾಮ ಪಂಚಾಯತ್ನ ಇವತ್ತು ಹರೇಕಳದಲ್ಲಿ ಮಿನಿ ವಿಧಾನಸೌಧ ನೋಡಬೇಕಾದರೆ ಅದಕ್ಕೆ ಪ್ರೇರಣೆಯಾಗಿರುವಂಥದ್ದು ಅಂದಿನ ಅಧ್ಯಕ್ಷರಾಗಿದ್ದಂತಹ ಬದ್ರುದ್ದೀನ್ ಫರೀದ್ ನಗರ್ ಅವರು. ತಾವು ಸಹ ಈ ವೇದಿಕೆಗೆ ಬರಬೇಕು, ತಮಗೆ ಆತ್ಮೀಯವಾದ ಸ್ವಾಗತ. ಮುಡಿಪು ಜನಜೀವನ ಒಂದು ವಿಶೇಷ. ಅಕ್ಷರ ಇಲ್ಲದವರಿಗೆ ಅಕ್ಷರ ಕೊಡುವಂಥದ್ದು, ಅಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಸಂಸ್ಥೆ. ಅದರ ಅಧ್ಯಕ್ಷರಾಗಿರುವಂತಹ ಉದ್ಯಮಿಯಾಗಿರುವಂತಹ ರಮೇಶ್ ಶೇಣವ್ ಸರ್, ತಾವು ಸಹ ನಿಮಗೆ ನಿನ್ನೆ ಕರೆ ಮಾಡಿದ್ದೇವೆ. ಕರೆಗೆ ಸ್ವೀಕರಿಸಿ ತಾವು ಬಂದಿದ್ದೀರ, ತಮಗೆ ಆತ್ಮೀಯವಾದ ಸ್ವಾಗತ. ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಮಜೀದ್ ಅವರು, ತಮಗೂ ಆತ್ಮೀಯವಾದ ಸ್ವಾಗತ. ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾಗಿರುವಂತಹ ಕೃಷ್ಣಮೂಲ್ಯ ಸರ್, ತಾವು ಸಹ ವೇದಿಕೆಗೆ ಬರಬೇಕು, ತಮಗೂ ಆತ್ಮೀಯವಾದ ಸ್ವಾಗತ. ಈ ಕೃತಿಗೆ ಪ್ರೇರಣೆ ಯಾರು ಅಂತ ಹೇಳಿದರೆ
ಕೃಷ್ಣಮೂಲ್ಯ ಸರ್, ಕ್ಷೀಣಶೆಟ್ಟಿ ಸರ್ ಜೊತೆಗೆ ನಿಮಗೆ ಒಂದು ವಿಷಯವನ್ನು ಹೇಳಲೇಬೇಕು. ಈ ಕೃತಿಯನ್ನು ನಾನು 4 ಬಾರಿ ಬರೆದಿದ್ದೇನೆ. ಮೊದಲನೇ ಬಾರಿ ಬರೆದಾಗ ಅದನ್ನು ನಾನು ಇವರಿಗೆ ಕಲಿಸಿದೆ, ನಾಗೇಶ್ ಕಲ್ಲೂರ್ ಸರ್ ಅವರು ಕಲಿಸಿದ್ದೆ ಪ್ರಕಾಶಕರಿಗೆ. ಅವರದ್ದು ರಿಜೆಕ್ಟ್ ಮಾಡಿದ್ರು. ಪಾತೂರ್ ಸರ್ ಅವರು ಕಲಿಸಿದ್ರು, ಅವರು ಸಹ ರಿಜೆಕ್ಟ್ ಮಾಡಿದ್ರು, ಸರಿಯಾಗಲಿಲ್ಲ ಅಂತ ಹೇಳಿದರು. 2ನೇ ಬಾರಿ ಬರೆದಾಗ ಸಹ ಅದೇ ಮಾತು, ಚೆಂದಾಗಿ ಬರೆ, ಅದಕ್ಕೆ ಕಥೆಯ ರೂಪ ಕೊಡು ಅಂತ ಹೇಳಿದರು. 3ನೇ ಸಾರಿ ನಾನೇ ಬರೆದೆ, ನನಗೆ ಸರಿಯಾಗಲಿಲ್ಲ ಕಂಡಿತ್ತು. 4ನೇ ಸಾರಿ ಪಾಸ್ ಮಾಡಿದ್ರು. ನಾವು ಕಳೆದ ಇದೇ ತಿಂಗಳ ಆರಂಭದಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು, ಆದರೆ ಇವತ್ತು ದಿನ ಕೂಡಿ ಬಂದಿದೆ. ಕೃತಿಯನ್ನು ಚೆನ್ನಾಗಿ ಮೂಡಿ ಬಂದಿದೆ ಕೃತಿ ಸಹ. ಅದರ ಪ್ರಕಾಶರಾಗಿರುವಂತಹ ಕಲ್ಲೂರು ನಾಗೇಶ್ ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಸಾಹಿತಿ ಆಗಿರುವಂತಹ ಸದಾ ನನಗೆ ಮಾರ್ಗದರ್ಶನ ನೀಡಿಕೊಂಡು ಬಂದಂತಹ ಈ ಕೃತಿಯ ಬಗ್ಗೆ ಸಾಹಿತಿ ಆಗಿರುವಂತಹ ಚಂದ್ರಶೇಖರ್ ಪಾತೂರ್ ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಸಮಾಜ ಸೇವೆಯಲ್ಲಿ ಇನ್ನೊಂದು ಮುಖ ಇದೆ, ಅದು ಸುಧಾಕರ್ ರಾವ್. ಹೋಳಿಗೆ ಮಾಡಿಕೊಂಡು ಕಷ್ಟದ ಜೀವನದಲ್ಲಿ 4ನೇ ತರಗತಿ ಕಲಿತರು. ತನ್ನ ಪತ್ನಿಯನ್ನು, ಮದುವೆಯಾದ ನಂತರ ತನ್ನ ಪತ್ನಿಯನ್ನು ಉನ್ನತ ಹುದ್ದೆಗೆ ತಲುಪಿಸಿ ತನ್ನಿಬ್ಬರು ಮಕ್ಕಳನ್ನು ಇಂಜಿನಿಯರ್ ಮತ್ತು ಡಾಕ್ಟರ್ ಮಾಡಿದಂತಹ ಸುಧಾಕರ್ ರಾವ್ ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ DYFIನ ಉಳ್ಳಾಲ ವಲಯದ ಮಾಜಿ ಅಧ್ಯಕ್ಷರಾಗಿರುವಂತಹ ರಫೀಕ್ ಹರೇಕಳ ಅವರಿಗೆ ಸಹ ನಿನ್ನೆ ಕರೆ ಮಾಡಿದೆ. ರಾಜ್ಯಾಧ್ಯಕ್ಷರು ಬರಬೇಕಿತ್ತು, ಅವರು ಬೆಂಗಳೂರಿನಲ್ಲಿದ್ದಾರೆ, ಜಿಲ್ಲಾಧ್ಯಕ್ಷರು ಬಂದಿಲ್ಲ. ಉಳ್ಳಾಲ ವಲಯದ ಮಾಜಿ ಅಧ್ಯಕ್ಷರು ತಾವು ಬರಬೇಕು. ಹರೇಕಳ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಸತ್ತಾರ್ ಅವರು ನಿನ್ನೆ ಇಡೀ ನನಗೆ ಕರೆ ಮಾತಾಡಲಿ ನನಗೆ ಬಿಡಿಸೋದಿಲ್ಲ, ನನ್ನ ಕಿವಿಯೆಲ್ಲ ಬಿಸಿ ಬಿಸಿಯಾಗಿದೆ, ಅಷ್ಟೊಂದು ಕರೆ ಮಾಡಿದೆ ಸತ್ತಾರ್ ಅವರು. ಸದಾ ಇಲ್ಲಿಗೆ ನನಗೆ ಪ್ರೋತ್ಸಾಹ ನೀಡ್ತಾ ಬಂದಂತಹ ಸತ್ತಾರ್ ಅವರು, ತಮಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಅಶ್ರಫ್ ಅವರಿದ್ದಾರೆ, ಅವರಿಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ನೆರೆಯ ರಾಮಕೃಷ್ಣ ಪ್ರೌಢಶಾಲೆಯ ಸ್ಕೌಟ್ ಗೈಡ್ಸ್ನ ಶಿಕ್ಷಕರಾಗಿದ್ದು ಅದೆಷ್ಟೋ ಮಕ್ಕಳ ಭವಿಷ್ಯ ರೂಪಿಸಿದಂಥ ತ್ಯಾಗಂ ಸರ್, ತಮಗೂ ನಿನ್ನೆ ಹೇಳುವಾಗ ನೀವು ಬಂದಿದ್ದೀರಾ, ತಮಗೂ ಆತ್ಮೀಯವಾದ ಸ್ವಾಗತ. ಮೈಮೂನಾ ಅವರ ಫ್ಯಾಮಿಲಿಯ ಮರ್ಜೀನಾ, ಈ ಕೃತಿ ಯಾರ ಹೆಸರಲ್ಲಿದೆ ಅಂದರೆ ಮೈಮೂನಾ ಮತ್ತು ಮರ್ಜೀನಾ ಅವರ ಹೆಸರಿದೆ. ಅವರ ಸಹ ವೇದಿಕೆಯಲ್ಲಿ ಅವರೆಲ್ಲ ಕುಟುಂಬದವರು ಬರಬೇಕು. ಜೊತೆಗೆ ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪುಷ್ಪರಾಜ್ BN ಸರ್, ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕೋಶಾಧಿಕಾರಿಯಾಗಿರುವಂಥ ಪುಷ್ಪರಾಜ್ BN ಸರ್, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂಥ ಭಾಸ್ಕರ್ ರೈ ಕಟ್ಟ ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಾಳೆಬುಣಿಯಿಂದ ತುಂಬ ಅನ್ಸರ್ ಅವರಿದ್ದಾರೆ, ಅವರು ಸಹ ಬರಬೇಕು. ಚಂದ್ರಶೇಖರ್ ಪಾತೂರ್ ಸರ್, ತಾವು ಬರಬೇಕು. ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಚಂದ್ರಶೇಖರ್ ಪಾತೂರ್ ಸರ್ ಅವರು ತಾವು ಬರಬೇಕು. ಅದೇ ರೀತಿ ಬಾಳೆಪುಣಿಯಿಂದ ತುಂಬ ಮಂದಿ ಬಂದಿರ್ತಾರೆ, ತಮಗೆಲ್ಲರಿಗೂ ನಾನು ಗುರುತಿಸಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತಹ DYFIನ ಕಾರ್ಯಕರ್ತರು, ಅದೇ ರೀತಿ ನನ್ನ ಆತ್ಮೀಯ ಪತ್ರಕರ್ತರ ತಂಡ ಇದೆ, ಸತೀಶ್ ಕೋಣಾಜಿ ಅವರಿದ್ದಾರೆ, ತಮಗೂ ಸ್ವಾಗತ. ದಿನೇಶ್ ನಾಯ್ಕ ಅವರು, ತಮಗೂ ಸ್ವಾಗತ. ಆಸಿಫ್ ಬಬ್ಬುಕಟ್ಟೆ ಇದ್ದಾರೆ. ಅದೇ ರೀತಿ ಅಬ್ಬಕ್ಕ ಮತ್ತು ವಿ ಲವ್ ಟಿವಿಯ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡು, ಈ ಕಾರ್ಯಕ್ರಮ ಏನಿಲ್ಲ, ಇಲ್ಲಿ ಒಂದು ಕೃತಿ ಬಿಡುಗಡೆ ಆಗ್ತಾರೆ, ನಂತರ ಎಲ್ಲರೂ ಎದುರಲ್ಲಿ ಕೂತ್ಕೊಳ್ತಾರೆ, ಒಬ್ಬೊಬ್ರು ಬಂದು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಪ್ರಕಾಶಕರು ಒಂದೆರಡು ಮಾತುಗಳನ್ನು ಇರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲ ಅನ್ಸರ್ ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ಹೂ ಮತ್ತು ಪುಸ್ತಕ ಎಲ್ಲರಿಗೂ ಈ ಪುಸ್ತಕ ನಮ್ಮ ಹೊಸ ಪುಸ್ತಕ ಅಲ್ಲ, ಈ ಹರೇಕಳ ಗ್ರಾಮದ ಚಿತ್ರಣವನ್ನು ತೋರಿದ ಒಂದು ಪುಸ್ತಕ. ಇದು ಹರೇಕಳ ಗ್ರಾಮದ ಸಂಪೂರ್ಣ ಮಾಹಿತಿ ಹೊತ್ತಂತ ಪುಸ್ತಕವನ್ನು ಕೊಡ್ತಿದ್ದೇವೆ. ದೂರದಿಂದ ಎಲ್ಲ ನಾವು ಬಂದಿದ್ದೀವಿ. ಹರೇಕಳ ಗ್ರಾಮದವ್ರಿಗೆ ಒಂದು ಬೇಡ, ಅವ್ರಿಗೊಂದು ಹೂ ಮಾತ್ರ ಕೊಟ್ಬಿಟ್ಟು ಸರಿ ಆಗ್ತದೆ.
ಈ ಒಂದು ಪುಸ್ತಕವನ್ನು ಬಿಡುಗಡೆ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ. ಈ ಪುಸ್ತಕ ಕೇವಲ ಪುಸ್ತಕ ಅಲ್ಲ, ಆಗ ನಾನು ಹೇಳಿದಾಗೆ ಕೇವಲ ಪುಸ್ತಕವಲ್ಲ, ಅಕ್ಷರಗಳು ಕೇವಲ ಅಕ್ಷರಗಳಲ್ಲ, ಅದು ಮನದ ಅಂತರಾಳದಲ್ಲಿ ಅವರ ಮನಸ್ಸಿನಲ್ಲಿ ಹುದುಗಿರುವಂಥ ಭಾವನೆಗಳ ಒಂದು ಮುತ್ತಿನ ಅಕ್ಷರಗಳು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಕಷ್ಟಪಟ್ಟಂಥ ಜೀವನದ ಒಂದು ಗಾಥೆಯನ್ನು ಈ ಪುಸ್ತಕದಲ್ಲಿ ಅವರು ತೆರೆದಿಟ್ಟಿದ್ದಾರೆ, ಒಂದು ಅಕ್ಷರವಾಗಿ ತೆರೆದಿಟ್ಟಿದ್ದಾರೆ. ಪರೋಪಕಾರಾಯ ಪುಣ್ಯ ಪಾಪಾಯ ಪರಪೀಡನ ಹೇಳ್ತಾರೆ. ಎಲ್ಲವೂ ಕೂಡ ಒಂದು ಮರ ಗಿಡಗಳು ಕೂಡ ಮತ್ತೊಬ್ಬನಿಗೆ ಉಪಕಾರ ಆಗಲಿಕ್ಕೆ ಅಂತೇಳಿ ಹಣ್ಣುಗಳನ್ನು ಕೊಡ್ತೇವೆ ಅಂತೆ. ನೀರು ಮತ್ತೊಬ್ಬನಿಗೆ ಬೇಕಾಗಿ ಹರಿಯುತ್ತಾ ಇರ್ತದೆ. ಒಂದು ಗೋವು ಮತ್ತೊಬ್ಬನಿಗಾಗಿ ಹಾಲನ್ನು ಕೊಡ್ತಾ ಇರ್ತದಂತೆ. ಬಹುಶಃ ನಾವೆಲ್ಲೂ ಕೂಡ ಬೇರೆ ಬೇರೆ ಯೋಚನೆ ಮಾಡಿದೆ, ಬೇರೆ ಬೇರೆ ಕಡೆ ನೋಡಿದ್ದೇವೆ, ತನಗಾಗಿ ತಾನು ದುಡಿಯುವುದು, ತನಗಾಗಿ ಮತ್ತೊಬ್ಬನಿಗಾಗಿ ಅಲ್ಲ ಅಂತೇಳಿ. ಆದರೆ ನಮ್ಮ ಈ ಮೈಮುನಕ್ಕನ ಈ ಒಂದು ಅಬ್ದುಲ್ ಮಜೀದ್ ಅವರ ಈ ಫ್ಯಾಮಿಲಿಯಲ್ಲಿ ಏನಿದೆ, ಅದು ತನಗಾಗಿ ಮಾತ್ರ ಅಲ್ಲ, ತಾನು ದುಡಿಯುವುದೆಲ್ಲ ಕೂಡ ಮತ್ತೊಬ್ಬರಿಗಾಗಿ ಅಂತೇಳಿ. ಯಾರು ಕೇಳಿದಕ್ಕೆ ಇಲ್ಲ ಅಂತ ಹೇಳಿದಂಥ ಅವರಲ್ಲ, ಇಲ್ಲದಿದ್ದರೂ ಕೂಡ ಇಲ್ಲ ಅಂತ ಹೇಳಿದವರಲ್ಲ, ಹೇಗಾದರೂ ಮಾಡಿ ಎಲ್ಲರನ್ನು ಹೊಂದಿಸಿಕೊಂಡು ಅದಕ್ಕೆ ಎಲ್ಲರಿಗೂ ಖುಷಿಯಾಗುವ ರೀತಿಯಲ್ಲಿ ವರ್ತಿಸಿದಂಥ ಒಂದು ಕುಟುಂಬ. ಅಂತಹ ಕುಟುಂಬದ ಒಂದು ಭಾವನಾತ್ಮಕ ಅಕ್ಷರಗಳ ಒಂದು ಪುಸ್ತಕ ಹೊತ್ತಿಗೆಯನ್ನು ಇವತ್ತು ಬಿಡುಗಡೆ ಮಾಡುವಂಥ ಸಂದರ್ಭ. ಈ ಬಿಡುಗಡೆಯನ್ನು ಮಾಡಬೇಕಂತೇಳಿ ನಮ್ಮ ಯೆಣಪೊಯ್ಯ ಡ್ರೀಮ್ಡ್ ವಿಶ್ವವಿದ್ಯಾನಿಲಯದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ NSS ಘಟಕದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಮೇಡಮ್ ಅವರು, ಹಾಗೆ ಸುಜಾತ ಶೆಟ್ಟಿ ಅವರು ಸೇರಿಕೊಂಡು ಬಿಡುಗಡೆ ಮಾಡಬೇಕು. ಅದರೊಟ್ಟಿಗೆ ನಮ್ಮ ಕಲ್ಲೂರಯ್ಯ ಸರ್ ಅವರು, ಹಾಗೆ ಅನ್ಸರಿನೊಳ್ಳಿ ಅವರು, ದಯವಿಟ್ಟು ಅನ್ಸರಿನೊಳ್ಳಿ ಅವರು ಈ ಪುಸ್ತಕದ ತಾವು ಕೂಡ ಸೇರಿಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಜೋರದ ಚಪ್ಪಾಳಿ ಕೂಡ ಆ ಕಡೆಯಿಂದ ಬರಬೇಕು. ನಾನು ಆವಾಗಲೇ ಹೇಳಿದಾಗ ಇದು ಕೇವಲ ಪುಸ್ತಕ ಮಾತ್ರ ಅಲ್ಲ, ಇದು ಅವರ ಅಂತರಾಳದ ಭಾವನೆಗಳ ಒಂದು ಹೊತ್ತಿಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದ್ರ ಸವಾಲು ಗೆದ್ದ ಹರೆಕಳದ ತಾಯಿ ಮಗಳು ಮೈಮುನಾ ಮತ್ತು ಮರ್ಜಿನಾ. ಸವಾಲು ಗೆದ್ದ ಹರೆಕಳದ ತಾಯಿ ಮಗಳು ಮೈಮುನಾ ಮರ್ಜಿನಾ ಅನ್ನುವಂಥ ಉತ್ತಮವಾದಂಥ ಟೈಟಲನ್ನು ನಾವು ನೋಡಿದ್ದೇವೆ. ಅದರೊಳಗೆ ಅತ್ಯಂತ ಪ್ರತಿಭಾನ್ವಿತ ಅಜ್ವಿನಾ ನೋಡಿ, ಅದು ಅಜ್ವಿನಾ ಇವಳು ಪ್ರತಿಭಾನ್ವಿತೆ ಎಲ್ಲದರಲ್ಲೂ ಕೂಡ ಸೈ, ಯಾವುದೇ ಫೀಲ್ಡ್ಗೆ, ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಅಥವಾ ಇತರ ಸಂಘಟನಾ ಕ್ಷೇತ್ರಗಳಿರ್ಬೋದು, ಎಲ್ಲದರೂ ಕೂಡ ಸೈ ಎನ್ನಿಸಿಕೊಳ್ಳುವಂಥ ಅಜ್ವಿನಾ ಅವಳು ಸಣ್ಣ ಮಗಳು. ರಂಶೀನಾ ದೊಡ್ಡ ಮಗಳು ಇಲ್ಲಿದ್ದಾರೆ, ರಂಶೀನಾ ಅವರು. ಮಧ್ಯದ ಮಗಳು ಮರ್ಜಿನಾ. ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಹಾಲು ಉತ್ಪಾದಕರ ಈ ಒಂದು ಸಂಘದ ಮೂಲಕ ಪ್ರತಿಯೊಬ್ಬರು ರೈತರು ಕೂಡ ಹಾಲು ಉತ್ಪಾದನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವರು. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೂಡ ಹೌದು.
ನಾವೆಲ್ಲೂ ಕೂಡ ಸ್ವತಃ ಹಾಲುಗಾರಿಕೆ, ನಮ್ಮೆಲ್ಲ ಫ್ಯಾಮಿಲಿ ನಾವೆಲ್ಲ ಹಾಲುಗಾರಿಕೆ, ಹಾಗಾಗಿ ಎಲ್ಲರೂ ಕೂಡ ನಾವು ಸೇರಿಕೊಂಡು ಇರುವುದರಿಂದ ನಮ್ಮ ಈ ದಿವಸದ ಕೊಟ್ಟಿಗೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ, ಪುಸ್ತಕ ಬಿಡುಗಡೆಯನ್ನು ಮಾಡಿದ್ದಾರೆ. ಸರ್ ತಾವು ಎರಡು ಮಾತಾಡಬೇಕು ತಾವು ವಿನಂತಿಸ್ತಾ ಇದ್ದೀನಿ. ಮತ್ತು ಅತ್ಯಂತ ಸಂಭ್ರಮದ ದಿನ. ವೈಯಕ್ತಿಕವಾಗಿ ಹೈನುಗಾರನಾಗಿ ಹೈನುಗಾರಿಕಾ ಸಂಸ್ಥೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಧ್ಯಕ್ಷನಾಗಿ ಒಂದು ಅತ್ಯಂತ ಸಂಭ್ರಮದ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಹಲವಾರು ಗಣ್ಯರು ಹಾಗೆ ಎಲ್ಲ ದಿವಂಗತ ಮಜೀದ್ ಕುಟುಂಬದ ಎಲ್ಲ ಆತ್ಮೀಯರು ಅಭಿಮಾನಿಗಳಿಲ್ಲಿದ್ದೀರಿ. ಎಲ್ರಿಗೂ ಸ್ವಾಗತಿಸಿ ಈ ಸಮಾರಂಭದ ಒಂದು ರೂವಾರಿಯಾಗಿರುವಂಥ ಮಜೀದ್ರವರ ಶ್ರೀಮತಿ ಮೈಮೂನಾ ಮತ್ತು 3 ಹೆಣ್ಣುಮಕ್ಕಳನ್ನು ಅಭಿನಂದಿಸ್ತಾ, ಈಗಾಗಲೇ ನಮ್ಮ ರಮೇಶ್ ಶಿರ್ಲಾಲ್, ಮೋಹನ್ ಶಿರ್ಲಾಲ್ ಅವರು ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಬಹುಶಃ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ನಮಗೆ ಹೇಳಿದ್ದಾರೆ. ಇವತ್ತು ಮತ್ತೊಂದು ಸಂತೋಷ ಇದೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಮಜೀದ್ರಂಥ ಒಬ್ಬ ವ್ಯಕ್ತಿ ತನ್ನ ಅದ್ಭುತವಾದಂಥ ಯೋಚನಾ ಶಕ್ತಿಯಿಂದ ಒಂದು ಕುಟುಂಬವನ್ನು ಯಾವ ರೀತಿ ಬೆಳೆಸಬೇಕು, ಒಂದು ಸಮಾಜಕ್ಕೆ ಹೇಗೆ ಸೃಜನಶೀಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡುತ್ತಾ ದಾನಿಗಳಾಗಿ, ಬಹುಶಃ ಇವತ್ತು ಅವರು ನಮ್ಮ ಮುಂದೆ ಇಲ್ಲ, ಆದರೆ ಒಂದು ಸತ್ಯವನ್ನು ನಾನು ನಿಮ್ಮ ಮುಂದೆ ಹೇಳಬೇಕು. ಜಗತ್ತು ಮುಂದೆ ಉಳಿಬೇಕಿದ್ರೆ, ಅಥವಾ ನಾವು ಇವತ್ತೇನು ಸಶಕ್ತ ಭಾರತ, ಸಶಕ್ತ ಜಗತ್ತು ಅಂತ ಹೇಳ್ತೇವೆ, ಆ ಕುಟುಂಬದ ಹಿರಿಯರ ಕನಸುಗಳನ್ನು ಅವರ ಕುಟುಂಬದ ಮುಂದಿನ ಭವಿಷ್ಯದ ಮಕ್ಕಳು ಮುಂದುವರಿಸಿದಾಗ ಜಗತ್ತುಳಿಯುವುದಕ್ಕೆ ಸಾಧ್ಯ. ಇದು ಬಹುಶಃ ನಾನು ಈ ಹಿಂದೆ ಸೀನಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಹೇಳಿದ್ರು ಒಂದ್ಸಲ ನೀವು ಬರಬೇಕಂತೇಳಿ, ಕಾರ್ಯದೊತ್ತಡದಿಂದ ಬರಲಿಲ್ಲ. ಇವತ್ತು ಬಂದ ಮೇಲೆ ಬಹುಶಃ ಈ ಒಂದು ಏನು ಡೈರಿ ಇಂಡಸ್ಟ್ರಿ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ, ನಮ್ಮ ಅಧಿಕಾರಿಗಳು, ನಾವೆಲ್ಲ ಅವರೊಟ್ಟಿಗೆ ಇರ್ತೇವೆ, ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುತ್ತಾ, ನಾನು ಯಾವಾಗಲೂ ಇವತ್ತಿನ ಕಾಲಘಟ್ಟದಲ್ಲಿ ಇದು ಆಧುನಿಕ ಕಾಲ, ಅಭಿವೃದ್ಧಿಯ ಕಾಲ, ಅತಿ ಹೆಚ್ಚು ಯುವ ಮನಸ್ಸುಗಳಿರುವಂಥ ದೇಶ ನಮ್ಮದು, ಶಿಕ್ಷಣ ಪಡೆದಂಥ ಯುವಕರಿರುವಂಥ ದೇಶ. ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಯುವಕ ಯುವತಿಯರು ವಿಜ್ಞಾನದ ಮನಸ್ಸಿನಿಂದ, ತಾಂತ್ರಿಕ ಮನಸ್ಸಿನಿಂದ, ಒಂದು ಮಾನವೀಯ ಹೃದಯದಿಂದ ಯಾವುದೇ ಕ್ಷೇತ್ರದಲ್ಲಿ ಸಾಧಕರಾಗಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ತನ್ನ ತಂದೆಯವರ ಕನಸನ್ನು ಒಬ್ಬ ಮಗಳಾಗಿ ಇಂಜಿನಿಯರಿಂಗ್ ಪದವೀಧರೆಯಾಗಿ ತನ್ನ ಅಕ್ಕ ಮತ್ತು ತಂಗಿಯೊಟ್ಟಿಗೆ, ನನ್ನ ತಾಯಿಯೊಟ್ಟಿಗೆ ಈ ಒಂದು ಅದ್ಭುತವಾದಂಥ ಒಂದು ಏನು ಡೈರಿ ಇಂಡಸ್ಟ್ರಿ ಆಧುನಿಕತೆ ಇದೆ. ಇಲ್ಲಿ ಉತ್ತಮವಾದಂಥ ಮಾನವೀಯ ಸೌಹಾರ್ದ ವಾತಾವರಣ ಇದೆ. ಅದರೊಟ್ಟಿಗೆ ಬಹುಶಃ ಇದನ್ನು ನಾನು ನಂದ ಗೋಕುಲ ಅಂತ ಹೇಳಬೇಕಾಗ್ತದೆ. ನಂದ ಗೋಕುಲದಲ್ಲಿ ಸಣ್ಣ ಪ್ರಾಯದಲ್ಲಿ ಬೆಣ್ಣೆಯನ್ನು, ಹಾಲನ್ನು ಕದ್ದು ಬದುಕಿದ ಕೃಷ್ಣ ಪರಮಾತ್ಮ ಒಂದು ಸಾಮಾನ್ಯ ಹಾಲು ಮಾರುವಂಥ ಒಂದು ಬುಡಕಟ್ಟಿನ ಬದುಕಿನಲ್ಲಿ ಬದುಕಿದಂಥ ಕೃಷ್ಣ ಆ ಹಾಲನ್ನೇ ಕುಡಿದು ಜಗತ್ತಿಗೆ ಸರ್ವಕಾಲಕ್ಕೂ ಸಲ್ಲಬಲ್ಲ ಜೀವನ ಮೌಲ್ಯಗಳನ್ನು ಹೇಳಿ ಹೋಗಿದ್ದ. ಸಾತ್ವಿಕವಾದಂಥ ವಿಚಾರಧಾರೆಯನ್ನು ಜಗತ್ತಿಗೆ ಬಿಟ್ಟು ಸಾವಿರಾರು ವರ್ಷ ಜಗತ್ತಿರುವ ತನಕ ಜಗತ್ತಿನ ಜನ ಆತ್ಮವಿಶ್ವಾಸದಿಂದ ಬದುಕುವ ವಿಚಾರವನ್ನು ಅದರ ಮುಂದೆ ಇಟ್ಟು ಹೋಗಿದ್ದಾನೆ. ಹಾಗೆ ಪವಿತ್ರ ಕುರಾನ್ ಇರ್ಬೋದು, ಪವಿತ್ರ ಬೈಬಲ್ ಇರ್ಬೋದು, ಬುದ್ಧನ ವಿಚಾರಗಳಿರ್ಬೋದು, ಬೇರೆ ಬೇರೆ ಧರ್ಮದ ವಿಚಾರಗಳಿರ್ಬೋದು, ಅದೆಲ್ಲದರಲ್ಲೂ ಕೂಡ ಜೀವನ ಪರವಾದ, ಮಾನವೀಯ ಪರವಾದ, ಆಧ್ಯಾತ್ಮಿಕವಾದಂಥ ಜೀವನ ಮೌಲ್ಯಗಳನ್ನು ಆ ಒಂದು ಪವಿತ್ರ ಗ್ರಂಥಗಳು, ಬೇರೆ ಬೇರೆ ಧರ್ಮದ ದೇವರುಗಳು ಹೇಳಿ ಹೋಗಿದ್ದಾರೆ. ಬಹುಶಃ ಒಂದು ಕೃಷ್ಣನ ಈ ಮನೆ ಅಂತ ಹೇಳಿದ್ರೆ, ಗೋವಿನ ಮನೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಇಲ್ಲಿ ಭೇದ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಭಾವನೆ ಇಲ್ಲ. ಇಲ್ಲಿರೋದು ನಮ್ಮ ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಪರಂಪರೆ. ಈ ಜಿಲ್ಲೆಯ, ಈ ಹಳ್ಳಿಯ ಕುಟುಂಬವನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಪ್ರಾಕೃತಿಕ ಸಂಪತ್ತನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಎಲ್ಲ ರೀತಿಯ ಸಾಮುದಾಯಿಕ ಸಾಮರಸ್ಯವನ್ನು ಉಳಿಸಬೇಕಿದ್ರೆ ಇವತ್ತು ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಯುವ ಜನತೆ ಸಾಧನೆ ಮಾಡಬೇಕು. ಮತ್ತೊಮ್ಮೆ
ಬಹುಶಃ ಇದೊಂದು ಮಾದರಿಯಾದಂಥ ಬಹುಶಃ ಆ 3 ಮಂದಿ ಮಕ್ಕಳು ಮತ್ತು ಆ ತಾಯಿ ತನ್ನ ಹಿರಿಯನ ಆ ಮಜೀದ್ರವರ ಏನು ಆಶೋತ್ತರ ಇದೆ ಅದನ್ನು ಉಳಿಸಿ ಮುಂದೆ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಸಮಾಜಕ್ಕೆ ಶಕ್ತಿ ಆಗಬೇಕು. ಅದರಲ್ಲಿ ನಾನು ಇವತ್ತು ಬಂದಾಗ ನನ್ನ ತಮ್ಮನಲ್ಲಿ ಹೋಗಿದ್ದೆ, ಅವನು ದನ ಸಾಕ್ತಾನೆ, ತೊಕ್ಕೊಟ್ಟಿನಲ್ಲಿ 12-15 ದನ ಸಾಕ್ತಾನೆ. ಇಲ್ಲಿ ಬರುತ್ತೆ ಅಂತ ಹೇಳಿದಲ್ಲಿ ಈ ಮೊದಲೇ ನೀನು ಹೋಗಬೇಕು ಅಂತೇಳಿ. ನನ್ನ ಹೆಂಡತಿ ಕೂಡ ಬೆಳಿಗ್ಗೆ ಹೇಳಿದ್ಲು, ದಾನ ಧರ್ಮವನ್ನು ಮಾಡುವಂಥ, ಅದು ಕೂಡ ಇವತ್ತಿನ ಕಾಲದಲ್ಲಿ ದನ ಸಾಕಿದರೆ ಕಷ್ಟ ಇದೆ ಅನ್ನುವ ಕಾರಣಕ್ಕೆ ದನ ಸಾಕುವುದರಲ್ಲಿ ದಿನೇ ದಿನೇ ನಮ್ಮೆರಡು ಜಿಲ್ಲೆಯ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅವಿಭಜಿತ ಜಿಲ್ಲೆಯಲ್ಲಿ ಇವತ್ತು ನಿನ್ನೆ 3,70,000 ಲೀಟರ್ ಹಾಲು ಉತ್ಪಾದನೆ ಆಗಿತ್ತು. ನಿನ್ನೆಯ ದಿನ 5,25,000 ಲೀಟರ್ ಹಾಲನ್ನು 2 ಜಿಲ್ಲೆಗೆ ಹಾಲು ಮತ್ತು ಅದರ ಉತ್ಪನ್ನವಾಗಿ ಮಾರುವ ಮೂಲಕ ದೂರದ ಹಾಸನದಿಂದ, ಮಂಡ್ಯದಿಂದ, ಮೈಸೂರಿನಿಂದ ಹಾಲನ್ನು ನಾವು ತರ್ತಾ ಇದ್ದೇವೆ, ಅದು ಕೂಡ ನಷ್ಟದಲ್ಲಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇವತ್ತು 1,500 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಅದನ್ನು ಖರೀದಿ ಮಾಡುವ ಶಕ್ತಿ ಇದೆ. ಆ ಹಾಲು ಗುಣಮಟ್ಟದ ಹಾಲು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯುತ್ತಮವಾದ ನಂದಿನಿ ಬ್ರ್ಯಾಂಡ್. ಬಹುಶಃ ಇಂತಹ ನಂದಿನಿ ಬ್ರ್ಯಾಂಡ್ನ ಕುಟುಂಬದೊಂದಿಗೆ ಕೈ ಜೋಡಿಸಿದಂಥ ಮಜೀದ್ರವರ ಶ್ರೀಮತಿ ಮತ್ತು ಅವರ ಮಕ್ಕಳನ್ನು ಅಭಿನಂದಿಸ್ತಾ, ಇಂತಹ ಒಂದು ಆಧುನಿಕ ಹೈನುಗಾರಿಕೆಯ ಇಂಡಸ್ಟ್ರಿಯಿಂದ ಜನರಿಗೆ ಕೆಲಸ ಸಿಗಲಿ, ಬಹುಶಃ ಬೇರೆ ಯುವತಿಯರಿಗೆ ಇದು ಮಾದರಿ ಆಗಲಿ. ಸೀನಣ್ಣ, ಕೃಷ್ಣಣ್ಣ ಎಲ್ಲ ಇಲ್ಲಿಯ ಹಿರಿಯರು ಬಹುಶಃ ಇಲ್ಲಿ ನಮ್ಮ ರೈತರನ್ನ ಕರ್ಕೊಂಡು ಬಂದು ಬಹುಶಃ ಮುಂದೆ ಅವರು ಸ್ಫೂರ್ತಿಯಾಗಿ ಇಂತಹ ಕ್ಷೇತ್ರ ಕೈಯಾಡಿಸುವ ಕೆಲಸವನ್ನು ಮಾಡುವ ಅಂತ ಹೇಳ್ತಾ, ಇನ್ನು ಸ್ವಲ್ಪ ನಿಮಗೂ ಕಷ್ಟ ಇದೆ, ನಮ್ಮ ಸಹಕರಿಸಿ. ನಾನು ಯಾಕಂತೇಳಿ ನಮ್ಮ ಅಧಿಕಾರಿಗಳು ಇಲ್ಲಿ ಬರಬಹುದು, ನಮ್ಮ ಯಾರಾದರೂ ಹೊಸ ರೈತರು ಹೊಸ ಒಂದು ಇಂಡಸ್ಟ್ರಿಯನ್ನು ಹೈನುಗಾರಿಕೆಯಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ನಾನೇ ಸ್ವತಃ ಕರ್ಕೊಂಡು ಬರ್ತೇನೆ. ನೀವು ಕುಡಿಯುವುದಕ್ಕೆ ಏನು ಕೊಡಬೇಡಿ, ಏನಾದರೂ ಸ್ವಲ್ಪ ಅರ್ಧ ಲೀಟರ್ ಹಾಲು ಕೊಟ್ಟರು ಸಾಕು, ನಾವೇ ಕರ್ಕೊಂಡು ಬರ್ತೇವೆ. ಖಂಡಿತವಾಗಿ ಇದು ಈ 2 ಜಿಲ್ಲೆಯ ಒಂದು ಮಾದರಿಯಾದ ಹೈನುಗಾರಿಕೆಯ ಸಂಸ್ಥೆಯಾಗಿ ಉಳಿಬೇಕು. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇವತ್ತು ಬೇರೆ ಬೇರೆ ಇವರು NSSನ ನಮ್ಮ ಇವರು ಇದ್ದಾರೆ, ಅಶ್ವಿನಿ ಶೆಟ್ಟಿಯವರು. ಬಹುಶಃ ಅವರ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ ಏನದು, ಅದು ಕೂಡ ಇದೊಂದು ರಾಷ್ಟ್ರೀಯ ಸೇವಾ ಯೋಜನೆ. ಈ ದೇಶದ ಎಲ್ಲ ರೀತಿಯ ಸಂಸ್ಕೃತಿಗಳನ್ನು, ಈ ದೇಶದ ಕಾಯಕ ಸಂಸ್ಕೃತಿಯನ್ನು, ಈ ದೇಶದ ವಿಭಿನ್ನದಲ್ಲಿ ವಿಶಿಷ್ಟತೆಯಲ್ಲಿರುವಂತಹ ಏಕತೆಯನ್ನು, ಈ ದೇಶದ ಎಲ್ಲ ಜನರಿಗೆ ಸಹೋದ್ಯೋಗದ ಆರ್ಥಿಕ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದರೊಂದಿಗೆ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ವಿಶೇಷತೆ ಇರುವಂಥ, ಆದರೆ ಒಂದು ಅಸ್ಮಿತೆಯನ್ನು ಯೋಚನೆ ಮಾಡಿದಾಗ ಇದು ಭವ್ಯ ಭಾರತದ ಸಂಸ್ಕೃತಿ, ಅದನ್ನು ಉಳಿಸುವುದಕ್ಕೆ ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಸ್ವಚ್ಛತಾ ಕಾರ್ಯಕ್ರಮವನ್ನು ಕೃಷ್ಣಣ್ಣ ಮಾಡ್ತಾನೆ ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಲ್ಲಿ ಇರುವಾಗ ಕೃಷ್ಣಣ್ಣ ಮತ್ತು ನಮ್ಮ ಸೀನಣ್ಣ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ, ಶೌಚಾಲಯದ ಬಗ್ಗೆ, ವಿಶೇಷವಾಗಿ ಸಮಾಜದ ಕಟ್ಟಕಡೆಯ ಜನರು ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಶಕ್ತರಾಗಬೇಕು, ಅದರೊಟ್ಟಿಗೆ ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಮಹಿಳೆಯರಿಗೂ ವಿಶೇಷ ಒತ್ತು ಕೊಡಬೇಕು. ಇಲ್ಲಿ ಮತ್ತೊಂದು ಹೆಗ್ಗಳಿಕೆ ಇದೆ, ಇಲ್ಲಿ ಮಾಡಿದಂಥ ಒಬ್ಬ ತಂದೆಯ ಅಥವಾ ಗಂಡನ ಸ್ಫೂರ್ತಿಯಿಂದ ಆ ಗಂಡನ ಬದುಕಿನ ಭವಿಷ್ಯ ಆಗಿರುವಂಥ ಗಂಟಿ ಮತ್ತು 3 ಮಕ್ಕಳು, 4 ಹೆಣ್ಮಕ್ಕಳು ನಮ್ಮೆಲ್ಲರನ್ನ ಸೇರಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಇದೊಂದು ಮಾದರಿ. ಮಗದೊಮ್ಮೆ ಆ 4 ಜನ ಸಾಧಕ ಮಹಿಳೆಯರನ್ನ ನೀವು ಯಾವತ್ತೂ ಮಾದರಿ. ನಿಮ್ಮ ಜೀವನದಲ್ಲಿ ಸದಾ ಸಂತೃಪ್ತಿ ಇರಲಿ, ಗೋಮಾತೆಯ ಆಶೀರ್ವಾದ ಇರಲಿ. ನಿಮ್ಮಿಂದ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಮುಂದಿನ ದಿನಗಳಲ್ಲಿ ಕನಿಷ್ಠ 500 ಲೀಟರ್ ಹಾಲು ಉತ್ಪಾದನೆಯಾಗಿ ಬರಲಿ. ಅದರೊಟ್ಟಿಗೆ ಬೇರೆ ಹೊಸ ರೈತರನ್ನ ಸೆಳೆಯುವಂತಹ ಶಕ್ತಿ ಈ ಉದ್ಯಮದಿಂದ ಆಗಲಿ ಅಂತ ಹೇಳ್ತಾ, ಇಲ್ಲಿರುವಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ, ಹಿರಿಯರನ್ನ ಹೆಸರು ಹೇಳೋದಿಲ್ಲ, ನಿವೃತ್ತ ಶಿಕ್ಷಕರಿದ್ದಾರೆ, ಬೇರೆ ಬೇರೆ ಸಾಧಕರಿದ್ದಾರೆ, ಅನ್ಸಾರಿ ಅವರನ್ನು ನಾನು ಅಭಿನಂದಿಸಬೇಕು. ಒಳ್ಳೆಯ ಬೇರೆ ಬೇರೆ ಕೃತಿ ಮಾಡಬಹುದು. ಈ ಕೃತಿ ಮಾಡೋದಷ್ಟು ಸುಲಭ ಇಲ್ಲ. ಅದರೊಟ್ಟಿಗೆ ಅದಕ್ಕಿಂತ ಮೊದಲು ಹರೇ ಕಾಲದ ಬೇರೆ ಬೇರೆ ಸಾಧಕರ ಹೆಸರನ್ನ ಇರುವಂಥ ಒಂದು ಪುಸ್ತಕ ಕೊಟ್ಟರು, ತುಂಬ ಓದಲಿಕ್ಕಿದೆ. ಕೆಲವರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅಜೀಜ್ ಮಲಾರ್ರವರು ನನ್ನೊಟ್ಟಿಗೆ ಜಿಲ್ಲಾ ಪಂಚಾಯತಲ್ಲಿ ಇದ್ದರು. ಬೇರೆ ಬೇರೆ ಆಜಪ್ಪನವರು ಇರ್ಬೋದು, ಜಿಲ್ಲಾ ಪಂಚಾಯತಿಗೆ ಬಹುಶಃ ಆಜಪ್ಪನ ನಾನಿರುವಾಗ ಆಗಾಗ ಬರ್ತಾ ಇದ್ರು. ನನ್ನ ಹೆಂಡತಿಯ ಮಾವ ನಾರಾಯಣ ಶೆಟ್ಟರೊಟ್ಟಿಗೆ ಬರ್ತಾ ಇದ್ದರು. ಅವರ ಕನಸುಗಳನ್ನು, ಒಬ್ಬ ಮನುಷ್ಯ ಕನಸೊಂದನ್ನು ಕಟ್ಟಿದರೆ ಅದು ಎತ್ತರೆತ್ತರಕ್ಕೆ ಏರಬೇಕು, ಗುರಿಯೆಡೆಗೆ ತಲುಪಬೇಕು ಅನ್ನೋದಂದರೆ ಆಜಪ್ಪನಂತವರು ಬಹುಶಃ ಮಾದರಿ ಆಗ್ತಾರೆ. ಇಲ್ಲಿನ
ಮಜೀದ್ರವರ ಮನೆಯ 3 ಹೆಣ್ಮಕ್ಕಳು ಮಾದರಿ ಆಗ್ತಾರೆ. ಏನು ಇಲ್ಲದಿದ್ರೂ ಕೂಡ ಒಂದು ಮಾತು ಹೇಳಿ ಬಡತನದಿಂದ ಹುಟ್ಟಬಹುದು, ಆದರೆ ಜೀವನವನ್ನು ಮುಗಿಸಿ ಹೋಗುವಾಗ ಶ್ರೀಮಂತಿಕೆ ಇರಬೇಕು ಅಂತಲ್ಲ, ಆದರೆ ಬದುಕಿನ ಪೂರ್ಣ ಹೆಜ್ಜೆಗಳಲ್ಲಿ ಶ್ರೀಮಂತಿಕೆ ಸಮೃದ್ಧಿಯ ಸಂಕೇತ ಇಟ್ಟು ನಾವು ಬಿಟ್ಟು ಹೋಗಬೇಕು ಅನ್ನೋದೊಂದು ಮಾತಿದೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕುಟುಂಬ, ಮುಸ್ಲಿಂ ಕುಟುಂಬ, ಇಲ್ಲಿ ಒಂದೇ ಮನೆ ಅಲ್ಲ. ನಾನು ನಿನ್ನೆ ಕುಂದಾಪುರಕ್ಕೆ ಹೋದೆ, ಅವರೊಬ್ಬರು ಸಾಹೇಬ್ ಬರ್ತೇನೆ ಅಂತ ಹೇಳಿದೆ, ಒಂದು 40-45 ವರ್ಷದವರು, ಅವರೊಂದು 200 ಲೀಟರ್ ಹಾಲನ್ನು ಕೊಡ್ತಾರೆ, ಕುಂದಾಪುರದ ಬೇಕೋಡಿನ ಹತ್ತಿರದು. ಅವರ ಮನೆಗೂ ಬರ್ತೇನಂತ ನಿನ್ನೆ ಹೇಳಿದ್ದೆ ಇನ್ನೊಂದು ಕಾರ್ಯಕ್ರಮದಲ್ಲಿ. ಬಹುಶಃ ಕೆಲವೊಂದು ಸ್ಥಳಗಳಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು ಕೂಡ ಈ ಒಂದು ಹೈನುಗಾರಿಕೆಯಲ್ಲೂ ಕೂಡ, ಅಂದರೆ ಬದುಕುವುದಕ್ಕೆ ಎಲ್ಲ ಕ್ಷೇತ್ರವೂ ಇದೆ, ಅಲ್ಲಿ ಸಾಧಕನಾಗಬಲ್ಲೆ ಅನ್ನೋದನ್ನು ಪ್ರತಿಯೊಬ್ಬರು ಮಾಡಿದಾಗ ದೇಶ ಸಶಕ್ತ ಆಗ್ತದೆ, ಸದೃಢ ಆಗ್ತದೆ ಅಂತ ಹೇಳ್ತಾ ಮಜೀದ್ ಕುಟುಂಬ ಇನ್ನಷ್ಟು ಸಾಧಿಸಲಿ. ಇಲ್ಲಿರುವ ಎಲ್ಲರಿಗೂ ಕೂಡ ಇನ್ನೇನು ನಾಳೆ ಕ್ರಿಸ್ಮಸ್ ಇದೆ, ಬರುವಂಥ ದಿನದಲ್ಲಿ ಹೊಸ ವರ್ಷ ಬರ್ತದೆ. ಎಲ್ಲರ ಬದುಕಿನಲ್ಲಿ ಬೆಳಕಾಗಲಿ, ಮಾನವೀಯತೆಯ ಮನಸ್ಸು, ದೇಶದ ಸಂವಿಧಾನದ ಅರ್ಥ, ಸಾಮಾಜಿಕವಾದಂಥ ಬದುಕಿನ ಮೌಲ್ಯಗಳು ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಮಹೆಜ್ಜೆಯನ್ನು ಹಾಕುತ್ತಾ ಕಾಯಕ ಸಂಸ್ಕೃತಿಯಿಂದ ಬದುಕಿ ಕೈಲಾದ ಸಹಾಯ ಮಾಡುವುದರೊಂದಿಗೆ ಜೀವನ ಮಾಡುವುದೇ ಬದುಕು. ಬಹುಶಃ ಇದನ್ನು ನಮ್ಮ ಇವತ್ತಿನ ಯುವ ಜನತೆಗೆ ತೋರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥಪೂರ್ಣವಾದಂಥ ಮಾತುಗಳೊಂದಿಗೆ ಸಾಧಕ ಕುಟುಂಬವನ್ನು ಪ್ರೋತ್ಸಾಹಿಸಿದ ತಾವು ಹಾಲು ಉತ್ಪಾದಕರ ಮಹಾಮಂಡಳಿಯ ಅಧ್ಯಕ್ಷರ ಗೆದ್ದುಕೊಂಡು ಬಹುಶಃ ಇಂಥ ಒಂದು ಸಾಧನೆ ಮಾಡಿದಂಥ ಒಂದು ಕುಟುಂಬಕ್ಕೆ ಕೂಡ ತಮ್ಮ ಮಹಾಮಂಡಳಿಯ ಕಡೆಯಿಂದ ಸಹಕಾರಗಳು, ಸಲಹೆಗಳು ಸದಾ ಇರಬೇಕು ಅನ್ನುವಂಥ ಮಾತುಗಳನ್ನು ಆಡುತ್ತಾ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಈ ದಿವಸದ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕಿದೆ, ಅದಕ್ಕೆ ಪ್ರಕಾಶಕರ ಅಗತ್ಯತೆ ಬಹಳ ಉಂಟು. ಬಹುಶಃ ಪ್ರಕಾಶಕರು ನಮ್ಮೊಟ್ಟಿಗೆ ನಾಗೇಶ್ ಕಲ್ಲೂರು ಅವರು ದಯವಿಟ್ಟು ಬರಬೇಕು. ತಮ್ಮನ್ನು ಈ ಒಂದು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಆ ಕೃತಿ ಪ್ರಕಾಶನದ ಮೂಲಕ ಈ ಒಂದು ಹೊತ್ತಗೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅತ್ಯಂತ ಸುಂದರವಾದಂಥ ಈ ಒಂದು ಕುಟುಂಬದ ಮೈಮುನಾ ಮರ್ಜಿನಾ ಎನ್ನುವಂಥ ಪುಸ್ತಕವನ್ನು ಪ್ರಕಾಶಕ ಮಾಡಿಕೊಟ್ಟಿದ್ದೀರಾ ಸರ್. ತಮ್ಮ ನುಡಿಗಳಿಗಾಗಿ ವೇದಿಕೆ. ಆ ಸುಸಜ್ಜಿತ ಹಟ್ಟಿಯನ್ನು ಉದ್ಘಾಟಿಸಿದ ಶ್ರೀಯುತ ಸುಚರಿತ ಶೆಟ್ಟಿಯವರೇ, ಹಾಗೆ ಈ ಲೇಖಕನವನ್ನು ರೂಪಿಸಿದ ಕೃತಿಯನ್ನು ರೂಪಿಸಿದ ಲೇಖಕ ಅನ್ಸಾರ್ ಇನೋಳಿಯವರೇ, ಹಾಗೆ ಮೈಮುನಾ ಅವರೇ, ಹಾಗೂ ಇಲ್ಲಿ ಸೇರಿರುವ ಎಲ್ಲ ಸಹೃದಯರೇ ಮತ್ತು ಪತ್ರಕರ್ತ ಮಿತ್ರರೇ, ಒಂದು ಹಂತಕ್ಕೆ ಬಂದ ಮೇಲೆ ಈ ಥರದ ಒಂದು ಸಭಾಂಗಣ, ಈ ಥರದ ಒಂದು ಕಾರ್ಯಕ್ರಮ ಆದ ಮೇಲೆ ಅದರಲ್ಲಿ ಒಂದು ಮಾತನಾಡುವುದು ಅಥವಾ ಒಂದು ಪುಸ್ತಕವನ್ನು ಪ್ರಕಟಿಸುವುದು ದೊಡ್ಡ ಮಹತ್ವ ಅಂತ ಕಾಣುವುದಿಲ್ಲ ನನಗೆ. ಆದರೆ ಮೈಮುನಾ ಅವರು ತಮ್ಮ ಕಷ್ಟದ ದಿನಗಳಲ್ಲಿ ಮತ್ತು ಆರಂಭದ ದಿನಗಳಲ್ಲಿ ಆ ಕಷ್ಟವನ್ನು ಹೇಗೆ ಎದುರಿಸಿದರು, ಆ ಸವಾಲನ್ನು ಹೇಗೆ ಎದುರಿಸಿದರು ಮತ್ತು ಈಗ ಸಮೃದ್ಧಿ ಬಂದಾಗ ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಎನ್ನುವುದು ಪ್ರಕಾಶಕರಾದ ಮತ್ತು ಲೇಖಕರಾದ ನಮಗೆ ಮಹತ್ವದ್ದು. ನಮಗೆ ಪ್ರಕಟಿಸಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅವರ ಆ ಮಾದರಿಗಳು ಮತ್ತು ಅವರ ಆ ವಿಧಾನ, ಕಷ್ಟವನ್ನು ಹೇಗೆ ಸಹಿಸಿಕೊಂಡು ಮೇಲೆ ಬಂದರು ಮತ್ತು ಈಗ ಆ ಸಮೃದ್ಧಿಯನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಸಮಾಜದಲ್ಲಿ ಎನ್ನುವಂಥ ಸಂದೇಶವನ್ನು ಪುಸ್ತಕದ ಮೂಲಕ ಅಥವಾ ಈ ಥರದ ಮಾಧ್ಯಮದ ಮೂಲಕ ನಾವು ಹೇಳಲಿಕ್ಕಿರುವಂಥದ್ದು. ಇದು ನಮಗೆ ಬಹಳ ಮಹತ್ವದ ಸಂಗತಿ. ಭೂಮಿ ಮತ್ತು ಹೆಣ್ಣು ಎರಡೂ ಒಂದೇ ಅಂತ ನಮ್ಮ ಮಹಾತ್ಮರು, ಸಂತರು ಎಲ್ಲ ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ಆ ಮಾತನ್ನು ಹೇಳಿದ್ದಾರೆ. ಹೆಣ್ಣು ಅಂತಂದರೆ ಅದು ಒಂದು ಜಗನ್ಮಾತೆಯ ಅಂಶ ಅದು. ಪ್ರವಾದಿ ಮೊಹಮ್ಮದರು ಕೂಡ ಸಾಧ್ಯವಾದಷ್ಟು ಹೆಂಗಸರನ್ನು ನೀವು ರಕ್ಷಿಸಿ ಅಂತ ಹೇಳಿದರು. ಅಂದರೆ ಆ ಹೆಣ್ಣಿನ ಅಂತಃಶಕ್ತಿಯನ್ನು ಮತ್ತು ಆ ಪೊರೆಯುವ ಗುಣವನ್ನು ಮಹಾತ್ಮರು ಅರಿತಿದ್ದರು. ಇವತ್ತು ನಾವು ಅದನ್ನು ಅರಿತು ಅದನ್ನು ರಕ್ಷಿಸುವ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಈ ಪುಸ್ತಕ ಪ್ರಕಟಣೆಯನ್ನು ಯಾಕೆ ಮಾಡಬೇಕಾಗಿದೆ ಅಂದರೆ ಅದು ಮೈಮುನಾ ಅವರಿಗೆ ಅಥವಾ ಈ ಮಜೀದ್ ಫಾರ್ಮಿಗೆ ಏನು ಪ್ರಚಾರಕ್ಕೆ ಬೇಕಾಗಿಲ್ಲ, ಅದು ಅವರಿಗೆ ಅದರ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಅವರು ಆ ಹಂತವನ್ನು ಮೀರಿದ್ದಾರೆ. ಅವರು ನಮಗೆ ಮಾದರಿಯಾಗಿದ್ದಾರೆ. ಆ ಮಾದರಿ ನಮಗೆ ಸಮಾಜಕ್ಕೆ ಬೇಕಾಗಿದೆ. ಸಮಾಜದಲ್ಲಿ ಸವಾಲನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥವರು, ಸಮಾಜದಲ್ಲಿರುವ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದವರು, ಬಹುಶಃ ಕಷ್ಟಗಳನ್ನು ಎದುರಿಸಲಿಕ್ಕೆ ಆಗದೆ ಈಗ ಪಡುತ್ತಾ ಇರುವಂಥ ಕಷ್ಟ ಮತ್ತು ನಷ್ಟ ಮತ್ತು ಆ ಅನಾಹುತಗಳನ್ನು ನೀವು ಗಮನಿಸಿರ್ಬೋದು. ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ.
ಇವತ್ತು ಅಂತಹ ಎದುರಿಸುವ ಸವಾಲುಗಳನ್ನು ಎದುರಿಸುವ ಮತ್ತು ಕಷ್ಟಗಳನ್ನು ಎದುರಿಸುವಂಥದ್ದು ಆ ಅಂತಃಶಕ್ತಿಯನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ಈ ಪುಸ್ತಕ ಮಾದರಿಯಾಗಬೇಕಾಗಿದೆ. ಬಹುಶಃ ಅದನ್ನೇ ಇವತ್ತು ಜನಶಿಕ್ಷಣ ಟ್ರಸ್ಟ್ ಮಾಡ್ತಾ ಇದೆ. ಅದನ್ನೇ ಇವತ್ತು ಮೈಮೂನಾ ಅವರ ಈ ಅಥವಾ ಮರ್ಜಿನಾ ಅವರ ಈ ಮಜೀದ್ ಫಾರ್ಮ್ ಮಾಡ್ತಾ ಇದೆ, ಅದನ್ನು ಮಾಡ್ತಾ ಇದೆ ಅಂತ. ಸಾಮಾನ್ಯವಾಗಿ ನಾವು ಇಂಥದ್ದನ್ನೆಲ್ಲ ವ್ಯಾವಹಾರಿಕವಾಗಿ ನೋಡ್ತೇವೆ. ಎಷ್ಟು ಲೀಟ್ರ್ ಹಾಲು, ಎಷ್ಟು ಖರ್ಚು, ಎಷ್ಟು ಲಾಭ, ಎಷ್ಟು ನಷ್ಟ ಅಂತ. ಬಹುಶಃ ಇದೆಲ್ಲ ಕಾರ್ಪೊರೇಟ್ ವ್ಯವಹಾರಗಳಂತಲ್ಲ. ನಮಗೆ ಮೈಮೂನಾ ಅವರ ಫಾರ್ಮ್ ಇದಕ್ಕೆ ಭಿನ್ನವಾಗಿ ಕಾಣ್ತಾ ಇರುವುದು ಅವರ ಜೀವಪರ ನಿಲುವು. ನೀವು ಗಮನಿಸಿದರೆ ನಿಮಗೆ ಕಾಣ್ತದೆ, ಅವರು 2 ಅಥವಾ 3 ಜನ ಹೆಣ್ಮಕ್ಕಳ ಜೊತೆಗೆ ಅವರು ಮತ್ತು ಅವರ 65 ಹಸುಗಳು, ಆಡುಗಳು, ಕೋಳಿಗಳು ಮತ್ತು ಮರಗಿಡಗಳು, ಅವರಿಗೆ ಒಂದರಲ್ಲಿ ಮಾತ್ರ ಆಸಕ್ತಿ ಅಲ್ಲ, ಹಾಲು ಉತ್ಪಾದನೆಯಲ್ಲಿ ಮಾತ್ರ ಆಸಕ್ತಿ ಅಂತ ನೀವು ತಿಳ್ಕೊಂಡ್ರೆ ತಪ್ಪದು. ಅವರ ಜೀವಪರ ನಿಲುವಿಗೆ ತುಂಬ ಸಾಕ್ಷಿ ನಿಮಗೆ ಇಲ್ಲೇ ಕಾಣ್ತಾ ಇದೆ. ಸೇಬು ಹಣ್ಣಿನ ಮರ ಇದೆ, ದ್ರಾಕ್ಷಿಯ ಗಿಡ ಬಳ್ಳಿ ಇದೆ, ಹಾಗೆ ಬೇರೆ ಬೇರೆ ರೀತಿಯ ಸಪೋಟ, ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ. ಇವೆಲ್ಲ ಏನು ಸೂಚಿಸ್ತದೆ ಅಂತೇಳಿ ಅವರ ಜೀವಪರ ನಿಲುವು. ಅಂದರೆ ನಾನು ಇದಕ್ಕೆ ಆರಂಭದಲ್ಲಿ ಹೇಳಿದೆ, ಭೂಮಿ ಮತ್ತು ಹೆಣ್ಣು ಒಂದೇ ರೀತಿಯದ್ದು. ಬಹುಶಃ ಇವತ್ತು ಮೈಮೂನಾ ಅವರ ಈ ಸಮೃದ್ಧಿ ಬರಲಿಕ್ಕೆ ಕಾರಣ ಇರುವುದು ಅವರ ಅಂತಃಶಕ್ತಿಯಿಂದ. ಈ ಅಂತಃಶಕ್ತಿಯನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದನ್ನು ಈ ಪುಸ್ತಕದಲ್ಲಿ ಅನ್ಸಾರಿ ನೋಡಿ ಅವರು ಅವರ ಒಂದು ಅಂತಃಶಕ್ತಿಯಿಂದ, ಅವರ ಒಂದು ಶಕ್ತಿಯಿಂದ ಅದನ್ನು ದಾಖಲಿಸಿಕೊಂಡಿದ್ದಾರೆ. ಬಹುಶಃ ಅವರಿಗೆ ಈ ಪುಸ್ತಕದಲ್ಲಿ ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಇದ್ದಿರಬಹುದು. ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ಅನೇಕ ಅಂಶಗಳನ್ನು ಈ ಕೃತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಕೃತಿಯನ್ನು ನಮ್ಮ ಆಕೃತಿ ಆಶಯ ಪ್ರಕಾಶನದಿಂದ ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೈಮೂನಾ ಅವರಿಗೆ, ಹಾಗೆ ಅನ್ಸಾರ್ ಅವರಿಗೆ, ಹಾಗೂ ಜನಶಿಕ್ಷಣ ಟ್ರಸ್ಟ್ನವರಿಗೆ, ಹಾಗೂ ಇದರ ಹಿನ್ನೆಲೆಯಲ್ಲಿ ದುಡಿದ ಚಂದ್ರಶೇಖರ್ ಪಾತೂರು ಅವರಿಗೆ ಅಭಿನಂದಿಸ್ತಾ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಬೇರೆ ಬೇರೆ ಭಾಗಗಳಾಗಿ ಇನ್ನಷ್ಟು ಬಿಡುಗಡೆ ಹೊಂದಲಿ ಎನ್ನುವಂಥ ನಮ್ಮೆಲ್ಲರೂ ಕೂಡ ಆಶಯ ಕೂಡ ಆಗಿದೆ. ಇದು ಸರ್ ಮತ್ತೊಬ್ಬ ನಮ್ಮ ಅತಿಥಿಗಳು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ PV ಹರೀಶ್ ರೈ ಸರ್ ಅವರು ನಮ್ಮೊಟ್ಟಿಗೆ ಸರ್ ತಾವು ಬರಬೇಕು. ಈ ಕಾರ್ಯಕ್ರಮ ಉದ್ದೇಶಿಸಿ ತಾವು ಮಾತಾಡಬೇಕಂತ ವಿನಂತಿಸ್ತೇನೆ. ಈ ಪುಸ್ತಕದ ಬಿಡುಗಡೆಯನ್ನು ನೆರವೇರಿಸಿದವರು ಆತ್ಮೀಯರು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿಯವರೇ ಮತ್ತು ಸೇರಿದ ಎಲ್ಲ ಹಿರಿಯರೇ. ನಾವು ಪತ್ರಕರ್ತರಾಗಿ ಕೆಲಸ ಮಾಡುವವರು, ಪ್ರತಿ ದಿವಸ 4-5 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೇವೆ. ನಾವು ವೃತ್ತಿ ಜೀವನದಲ್ಲಿ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ, 100 ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಕಾರ್ಯಕ್ರಮ ಭಾಳ ಕಾಲ ನೆನಪಿನಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಮತ್ತು ಭಾಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ಮನೆ ಅಂಗಳದಲ್ಲಿ ಸಮಾಜಕ್ಕೆ ಮಾದರಿಯಾಗುವಂಥ ಒಂದು ಕೆಲಸ ಮಾಡಿದ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇನ್ನೊಂದು ಖುಷಿಯ ವಿಚಾರ ಅಂತ ಹೇಳಿದರೆ, ಅನ್ಸಾರಿ ನೋಡಿ ನನ್ನ ಸಹೋದ್ಯೋಗಿ ಗೆಳೆಯ, ನಾನು ಅವನು ಜೊತೆಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಮತ್ತು ಮೈಮೂನವರ ಒಂದು ಈ ಸಾಧನೆ ಏನಿದೆ ಅದನ್ನು ಮೊದಲ ಬಾರಿಗೆ ವಿಜಯವಾಣಿಗೆ ಅದನ್ನು ಅನ್ಸಾರಿ ನೋಡಿಯವರು ಆ ಸುದ್ದಿಯನ್ನು ಕೊಟ್ಟಾಗ ನಮ್ಮ ಪತ್ರಿಕೆ ಅದಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನು ರಾಜ್ಯ ಮಟ್ಟದಲ್ಲಿ ಒಂದು ಮುಖಪುಟದ ಸುದ್ದಿಯನ್ನಾಗಿ ಪ್ರಕಟಿಸಿತ್ತು. ಇದು ಅನ್ಸಾರ್ರವರ ಒಂದು ಅವರ ಶ್ರಮಕ್ಕೂ ಸಂದ ಒಂದು ಗೌರವ ಮತ್ತು ನಮ್ಮ ಪತ್ರಿಕೆಗೂ ಸಂದ ಒಂದು ಗೌರವ ಅಂತ ನಾನು ಭಾವಿಸಿದ್ದೇನೆ. ಸಾಮಾನ್ಯವಾಗಿ ನಾನು ಮಜೀದ್ರವರನ್ನು ನೋಡಲಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಯಾರಾದರೂ ಹಿರಿಯರು ಆಗಲಿದ್ರೆ ಆ ಮನೆಯ ಬೆಳಕು ಆರಿತು ಅಂತ ಹೇಳ್ತೇವೆ. ಆದರೆ ನನಗೆ ಇಲ್ಲಿ ಆ ಮಾತು ತಪ್ಪು ಅಂತ ಅನಿಸ್ತದೆ. ಮಜೀದ್ರವರು ಸಮಾಜಕ್ಕೆ ಒಂದು ದಾರಿದೀಪವನ್ನು ಮತ್ತು ಎಂದೂ ಆರದ ಒಂದು ನಂದಾದೀಪವನ್ನು ಈ ಮನೆಯಿಂದ ಬೆಳಗಿ ಹೋಗಿದ್ದಾರೆ. ಆ ಹಾದಿಯಲ್ಲಿ ಅವರ ಪತ್ನಿ ಮತ್ತು ಅವರ 3 ಹೆಣ್ಮಕ್ಕಳು ಏನು ಕೆಲಸ ಮಾಡಿದ್ದಾರೆ, ಇದು ಈಗಾಗಲೇ ಹಿರಿಯರು ಉಲ್ಲೇಖ ಮಾಡಿದಾಗ ಇದೊಂದು ನಿಜಕ್ಕೊಂದು ಸಮಾಜಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ. ಇವತ್ತು ತುಂಬ ಮಂದಿ ಹೈನುಗಾರಿಕೆಯಿಂದ ವಿಮುಖರಾದಾಗ ಒಂದು ಹೆಣ್ಮಕ್ಕಳು ಈ ಒಂದು 60-65 ದನಗಳನ್ನು ಸಾಕಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಇದೊಂದು ಇಡೀ ಸಮಾಜ ಗುರುತಿಸಬೇಕಾದಂಥ ಕಾರ್ಯಕ್ರಮ ಅಂತ ಯೋಜನೆ ಅಂತ ನಾನು ಅಂದುಕೊಂಡಿದ್ದೇನೆ. ಸುಚರಿತಾ ಶೆಟ್ಟಿ ಅವರು ಹೇಳಿದರು, ನಾನು ಸಹ ಕೂತು ಯೋಚನೆ ಮಾಡ್ತಾ ಇದ್ದೆ. ನಾವು ಪ್ರೆಸ್ ಕ್ಲಬ್ಬಿಂದ ಬೇರೆ ಬೇರೆ ಕಡೆಗೆ ಅಧ್ಯಯನಕ್ಕೆ ಅಂತ ಹೋಗ್ತೇವೆ. ಅಧ್ಯಯನ ಪ್ರವಾಸ ಸಣ್ಣ ಒಂದು ದಿವಸ ಕಾರ್ಯಕ್ರಮ ಆಗ್ತದೆ. ನಮಗೆ ಕೂಡ ಒಂದು ದಿವಸ ನಮ್ಮ ಪ್ರೆಸ್ ಕ್ಲಬ್ಬಿನ ಆಸಕ್ತರನ್ನು, ಅದರಲ್ಲೂ ಹೆಣ್ಣುಮಕ್ಕಳು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರೋರೆ ಅವರನ್ನು ಇಲ್ಲಿಗೆ ಒಮ್ಮೆ ಕರ್ಕೊಂಡು ಬರಬೇಕು ಅಂತ ನಾನು
ಯೋಚನೆ ಮಾಡಿದ್ದಾರೆ ಅಧ್ಯಯನಕ್ಕೆ. ಅವರಿಗೆ ಈ ಪರಿಸರವನ್ನಕ್ಕೆ ಅವರು ನಾಗೇಶ್ ಕಲ್ರವರು ಹೇಳಿದರು, ಕೇವಲ ದನಗಳ ಸಾಕಾಣಿಕೆ ಮಾತ್ರ ಅಲ್ಲ, ಈ ಇಲ್ಲಿಯ ಒಂದು ಪ್ರಕೃತಿಯ ಜೊತೆಗೆ ಅವರು ಹೇಗೆ ಬದುಕುತ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ, ಅವರ ಬೇರೆ ಬೇರೆ ಆಸಕ್ತಿಗಳನ್ನು ಕೂಡ ನಮ್ಮ ಪತ್ರಕರ್ತರಿಗೆ ಒಮ್ಮೆ ಇಲ್ಲಿ ಕರೆತಂದು ಪರಿಚಯಿಸಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಬಹಳ ಗೌರವದಿಂದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಜೊತೆಗೆ ಇನ್ನು ಈ ಕುಟುಂಬದ ಪುಟಾಣಿಯೊಬ್ಬಳವರ ಹುಟ್ಟುಹಬ್ಬದ ಆಚರಣೆ ಇಲ್ಲಿ ಆಗಲಿಕ್ಕಿದೆ. ನಾನು ಯಾಕೆಂತ ಹೇಳಿ ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಅವರು ಏನು ಇವತ್ತು ಮೈಮೂನ್ ಅವರವರು ಮರಸಿಂದ್ರವರು ಏನು ಸಾಧನೆ ಮಾಡಿದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ ಒಂದು ಪೀಳಿಗೆ ಅದು. ಅದಕ್ಕೋಸ್ಕರ ಆ ಪುಟಾಣಿಗೆ ಕೂಡ ನಾನು ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಅತಿಥಿಗಳ ಹೆಸರನ್ನು ಹೇಳಲಿಕ್ಕೆ ಹೋಗೋಲ್ಲ, ಎಲ್ಲ ಅತಿಥಿಗಳಾಗಿ ಇಲ್ಲಿ ಇದ್ದೀರಿ. ಆದ ಕಾರಣ ಎಲ್ಲ ಮುಖ್ಯ ವ್ಯಕ್ತಿಗಳಿರುವಂಥದ್ದು. ಆದ್ದರಿಂದ ಈ ಒಂದು ಸಭಾ ಕಾರ್ಯಕ್ರಮ ಮುಖ್ಯವಾಗಿ ಈ ಹರೇಕಳ ಗ್ರಾಮ ಎನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಈ ಹರೇಕಳ ಗ್ರಾಮ ಪುಣ್ಯವಾಹಿನಿ ನೇತ್ರಾವತಿ ನದಿಯ ತಟದಲ್ಲಿರುವಂಥ ಒಂದು ಪ್ರಕೃತಿ ಸೌಂದರ್ಯದ ಒಂದು ಊರದು. ಒಂದು ವಿಚಾರ, ಬಹಳ ಸುಂದರವಾದಂಥ ಈ ಬಯಲನ್ನು ನೋಡಿದರೆ ಅಲ್ಲಿ ತೆಂಗು, ಕಂಗು ಮತ್ತು ಮೆಣಸು ಬಹಳ ಫೇಮಸ್. ಅದು ಪರಿಯಾದ ಮುಂಚಿನ ಬಂದ ಭಾರಿ ಬುದರ್ಬೋಯ್ ನಾವು ಅಂಚಿದ್ರೆ ಆ ರೀತಿಯ ಒಳ್ಳೆಯ ಬೆಳೆಗಳನ್ನೆಲ್ಲ ಬೆಳೆಸ್ತಕ್ಕಂಥ ಊರು ಅಂದರೆ ಹರೇಕಳದ ಊರು. ಇನ್ನೊಂದು ವಿಶೇಷ ಇಲ್ಲಿ ಎಂಥದ್ದು ಅಂದರೆ, ಈ ಹರೇಕಳ ಗ್ರಾಮ ಈ ಊರಿನಲ್ಲಿ ಇದೊಂದು ಸರ್ವಧರ್ಮ ಸಮನ್ವಯದ ಆದರ್ಶ ಇರತಕ್ಕಂಥ ಊರು. ಇದು ಎಲ್ಲ ಜಾತಿ ಧರ್ಮ ವರ್ಗದ ಜನಗಳು ಪರಸ್ಪರ ಸಹಕರಿಸಿಕೊಂಡು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಬದುಕಿದಂತಹ ಊರು ಅಂದರೆ ಈ ಹರೇಕಳ ಗ್ರಾಮ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಊರಿನಲ್ಲಿ ಇದೀಗ ಮಜೀದ್ರವರ ಈ ಕುಟುಂಬದವರೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈ ಹಸುಗಳನ್ನು ಸಾಕುವುದು ಎನ್ನುವಂಥದ್ದು ಇದು ಬಹಳ ಪುಣ್ಯದ ಕೆಲಸ. ಯಾಕಂದರೆ ಈಗ ತಾನೇ ಪ್ರಸ್ತಾಪಿಸಿದರು, ನಮ್ಮ ಎಲ್ಲ ಧರ್ಮ ಗ್ರಂಥಗಳು ಹರೀಶರೇ ಹೇಳುತ್ತೇನೆಂತಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ನಾವು ಇದೆಲ್ಲ ಈ ಒಂದು ಮಾತಿಗೆ ಒಂದು ಅರ್ಥವನ್ನು ಕೊಡುವಂಥ ಒಂದು ಪ್ರಾಣಿ ಅಂತಂದರೆ ಅದು ಒಂದು ದನ. ಯಾಕೆಂತಂದರೆ ಈ ಕಾಡು ಬೆಟ್ಟಗಳಲ್ಲಿ ಸಂಚರಿಸಿ ಹಸಿರಾದಂತಹ ಹುಲ್ಲನ್ನು ಮೇದು ಅಮೃತ ಸಮಾನವಾದಂತಹ ಹಾಲನ್ನು ಕೊಡತಕ್ಕಂಥದ್ದು ಈ ದನಗಳು. ಅದರಲ್ಲಿ ಇರುವಂಥ ಪ್ರತಿಯೊಂದನ್ನು ವಸ್ತುವು ಕೂಡ ಅಮೃತ, ಅದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಅದರ ಗೋಮೂತ್ರ ಇರ್ಬೋದು, ಗೋಮಯ ಇರ್ಬೋದು. ಈ ಗೋಮಯ ಕೂಡ ಅದು ಒಂದು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ನಮ್ಮ ಹಿರಿಯರು ಅದಕ್ಕೆ ದೇವತಾಂಶವನ್ನು ಕಂಡುಕೊಂಡವರು. ಆದ್ದರಿಂದ ಯಾವುದೇ ಜಾತಿ ಧರ್ಮ ವರ್ಗದ ಜನಗಳೇ ಇರಲಿ, ಅದನ್ನು ಯಾವತ್ತೂ ಕೂಡ ಕಡೆಗಣಿಸುವಂತಿಲ್ಲ. ಆದ ಕಾರಣ ಒಂದು ದನವನ್ನು ಸಾಕುವುದಂದರೆ ಬಹಳ ದೊಡ್ಡ ಸಮಸ್ಯೆ ಅದು. ಯಾಕಂದರೆ ಅಷ್ಟು ಕಷ್ಟ ಉಂಟು. ಅದರಲ್ಲಿ ಕೂಡ ಈ 100 ದನಗಳನ್ನು ಇಲ್ಲಿ ಸಾಕುವುದು ಇವರ ಮೈಮುನವರವರ ಒಂದು ದೊಡ್ಡ ಸಾಧನೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಪುಣ್ಯದ ಕಾರ್ಯವನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಊರ 10 ಸಂಸ್ಥರ ಪರವಾಗಿ ಅವರನ್ನು ಈ ಸಂದರ್ಭ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಕೊನೆಯ ಮಾತು ಅಂತಂದರೆ, ಇಲ್ಲಿ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಇದು ಬಹಳ ಉಪಯುಕ್ತವಾದಂತಹ ಒಂದು ಕಾರ್ಯ. ಯಾಕೆ ಇದೊಂದು ಉಪಯುಕ್ತ ಕಾರ್ಯ ಅಂದರೆ, ನಮ್ಮಲ್ಲಿ ಸದ್ದಿಲ್ಲದ ಸಾಧಕರು ಅಂತ ಇರ್ತಾರೆ. ಸದ್ದಿಲ್ಲದ ಸಾಧಕರು ಅವರು ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಆದರೆ ಅವರನ್ನು ಗುರುತಿಸುವಂಥ ಜನಗಳಿಲ್ಲ. ಆದರೆ ಅವರನ್ನು ಗುರುತಿಸುವಂಥ ಜನಗಳು ಯಾರು ಅಂತಂದರೆ ಅವರು ಪತ್ರಕರ್ತರು. ಈಗ ಉದಾಹರಣೆಗೆ ಹೇಳುತ್ತಿದ್ರೆ, ಒಬ್ಬ ಹಾಜಬ್ಬ ಎನ್ನುವಂಥ ಒಬ್ಬ ವ್ಯಕ್ತಿ ಈ ಹರೇಕಳದಲ್ಲಿ ಗ್ರಾಮದಲ್ಲಿ ಇದ್ದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಂದರೆ ಅವರನ್ನು ಗುರುತಿಸಿದವರೊಬ್ಬರು ಪತ್ರಕರ್ತರು. ಆದ ಕಾರಣ ಪತ್ರಕರ್ತರ ಶಕ್ತಿಯನ್ನು ನಾವು ಇಲ್ಲಿ ಯಾವತ್ತೂ ಕೂಡ ಮರೆಯುವಂತಿಲ್ಲ. ಅವರಿಗೆ ಅಷ್ಟು ಅದ್ಭುತವಾದಂಥ ಶಕ್ತಿ ಇದೆ. ಆದ ಕಾರಣ ಅನ್ಸಾರ್ ಇನೊಳ್ಳಿಯವರು ಇಂದು ಏನು ಮಾಡಿದ್ದಾರೆ ಅಂತಂದರೆ, ಈ ಸದ್ದಿಲ್ಲದ ಸಾಧಕರನ್ನು ಗುರುತಿಸಿ ಅವರನ್ನು ತನ್ನ ಪುಸ್ತಕದಲ್ಲಿ ದಾಖಲೀಕರಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಂದರೆ, ಅನ್ಸಾರ್ ಇನೊಳ್ಳಿಯವರನ್ನು ನಾನು ಈ ಸಂದರ್ಭದಲ್ಲಿ ಈ ಊರಿನ 10 ಸಂಸ್ಥರ ಪರವಾಗಿ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ. ಇದು ಮುಖ್ಯವಾಗಿ ಅದರಲ್ಲಿ ಏನಾದರೂ ತಪ್ಪುಗಳು ಇರಬಹುದು. ಯಾಕಂದರೆ ಮನುಷ್ಯ ಸ್ವಭಾವ. ನಾವೊಂದು ಪುಸ್ತಕವನ್ನು ರಚಿಸುವಾಗ ಕೆಲವೊಂದು ವಿಚಾರಗಳು ಬಿಟ್ಟು ಹೋಗಿರ್ಬೋದು. ಬಿಟ್ಟು ಹೋಗಿದ್ದನ್ನು ನಾವು ದೊಡ್ಡ ವಿಷಯ ಅಂತ ತಗೊಳ್ಳದೆ, ಇದ್ದದ್ದನ್ನು ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಆಲೋಚಿಸಿಕೊಂಡು ಅದನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಮೂಲಕ ಏನೇನು ಪುಸ್ತಕದ ಮೂಲಕ ದಾಖಲೀಕರಣ ಆಗ್ತದೋ ಅದಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಹಕರಿಸಬೇಕು. ಯಾರೆಲ್ಲ ಈ ಊರಿನಲ್ಲಿ ಸಾಧಕರಿದ್ದಾರೆ ಅವರನ್ನು ಗುರುತಿಸುವಂಥದ್ದು, ಪ್ರೋತ್ಸಾಹಿಸುವಂಥ ಕೆಲಸ ಆಗಲಿ. ಈ ಮಜೀದ್ರವರು ಒಳ್ಳೆಯ ದಾನಿಗಳು,
ಯಾಕಂದರೆ ನಮ್ಮಲ್ಲಿ ಒಂದು ಮಾತಿದೆ, ಅವರು ಪ್ರತಿದಿನವೂ ಕೂಡ ಅವರು ಮಾಡ್ತಕ್ಕಂಥದ್ದು ಪೂಜೆ. ನಿಸ್ವಾರ್ಥ ಪ್ರವೃತ್ತಿಯಿಂದ ತ್ಯಾಗ ಮನೋಭಾವನೆಯೊಂದಿಗೆ ನೊಂದ ಜನಗಳ ಕಣ್ಣೀರೊರೆಸುವಂಥ ಕಾಯಕವೇ ಅದು ಈ ಪುಣ್ಯದ ಕಾರ್ಯ. ಅಂತಹ ಕಾಯಕವನ್ನು ಅವರು ಮಾಡ್ತಾ ಬಂದವರು ಮಜೀದ್ರವರು. ಅವರ ಆ ಪುಣ್ಯದ ಫಲವಾಗಿ ಅವರ ಕುಟುಂಬದವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ನೀಡಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ಅನ್ಸಾರಿನವರು ರಚಿಸಿದಂತಹ ಈ ಕೃತಿಗೆ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಮಾಜಿ ಸದಸ್ಯರಾಗಿರುವ ಶ್ರೀ ಮೊಹಮ್ಮದ್ ಮುಸ್ತಫಾ ಅವರು ಆಗಮಿಸ್ತಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ಈ ದಿವಸದ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತೆಯ ರಾಯಭಾರಿಯಾಗಿರುವಂಥ ಶೀನಾ ಶೆಟ್ಟಿಯವರು. ಸರ್, ತಮ್ಮನ್ನ ಈ ಒಂದು ಕಾರ್ಯಕ್ರಮದ ಜೊತೆಗೆ ತಾವು ಇಡೀ ಗ್ರಾಮಗಳಲ್ಲಿ ಏನಿದೆ, ಏನು ಆಗ್ತಾ ಉಂಟು, ಏನು ಹೋಗ್ತಾ ಉಂಟು ಅಂದರೆ ಆಗು ಹೋಗುಗಳ ಬಗ್ಗೆ ಸಂಪೂರ್ಣ ಅಂಕಿಅಂಶಗಳ ಚಿತ್ರಣ ಇರುವಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ತಾವು ಕೂಡ ಈ ಮನೆಯನ್ನು ಗುರುತಿಸಿದ್ದೀರಿ. ಈ ಮನೆಯಲ್ಲಿರುವಂಥ ಆಗು ಹೋಗುಗಳ ಬಗ್ಗೆ ಗೊತ್ತಾಗಿದೆ. ಈ ಗ್ರಾಮದ ಬಗ್ಗೆ ಸಂಪೂರ್ಣ ಮಾಹಿತಿ ತಮಗಿದೆ. ಸರ್, ನಾವೆರಡು ಮಾತಾಡಿದ್ರೆ ತಮಗೆ. ಗಣ್ಯ ಅತಿಥಿಗಳೇ, ಒಂದು ವಿಶೇಷವಾದ ಒಂದು ಶಕ್ತಿಯ ಮನೆಯಲ್ಲಿ ಕೂತಿದ್ದೇವೆ. ನಂದ ಗೋಕುಲ ಅಂತ ಹೇಳ್ಬೋದು. ಇಲ್ಲಿ ಬಂದವರಿಗೆ ಇದು ನಮ್ಮ ಮನೆ ಅಂತ ಭಾವನೆ ಬರುತ್ತೆ. ಮಾನ್ಯ ಸುಚರಿತಾ ಶೆಟ್ಟಿಯವರು ಒಂದು ಅತ್ಯುತ್ತಮವಾದ ಭಾಷಣ ಮಾಡಿದ್ದಾರೆ, ಪ್ರೇರಣಾ ಭಾಷಣ ಮಾಡಿದ್ದಾರೆ. ಎಲ್ಲವನ್ನು ಮುಟ್ಟಿದ್ದಾರೆ, ಎಲ್ಲ ಮನಸ್ಸನ್ನು ತಟ್ಟಿದ್ದಾರೆ. ನನಗೆ ಬಹಳ ಖುಷಿಯಾಯಿತು. ಅವರು ಮಾತಾಡಿದ ಮೇಲೆ ನನಗೆ ಮಾತಾಡಬೇಕು ಅಂತ ಅನಿಸಿಲ್ಲ. ಆಮೇಲೆ ಪ್ರೆಸ್ ಕ್ಲಬ್ ಅಧ್ಯಕ್ಷರು ರವೀಂದ್ರ ಸರ್ ಅವರು, ಕಲ್ಲೂರು ಸರ್ ಮಾತನಾಡಿದರು. ನನ್ನ ಅನಿಸಿಕೆ, ಇವತ್ತಿನ ಹೊಸ ಅನಿಸಿಕೆ ಹೇಳಲಿಕ್ಕೆ ಉಂಟು. ಮೈಮೂನವರು ಜನಮನ ಗೆದ್ದವರು, ಮಹಾಮಹಿಳೆ, ಕೊಡುಗೈ ದಾನಿ, ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ, ಕೊಟ್ಟು ಕದಿಯಬೇಡ, ಕೊಟ್ಟಾಡಿಕೊಳ್ಳಬೇಡ ಅಂತ ಬಸವಣ್ಣನವರ ಮಾತು. ದನ ಸೇವೆ, ಜನಸೇವೆ ಈ ಎರಡನ್ನೂ ಒಟ್ಟಿಗೆ ಮಾಡಿದವರು ಮೈಮುನ. ದನ ಸೇವೆ, ಜನಸೇವೆ. ಈ ದನ ಸೇವೆ ಮಾಡಿ ಜನಸೇವೆ ಈ ಮಟ್ಟದಲ್ಲಿ ಮಾಡುವಂಥ ಇನ್ನೊಬ್ಬರು ನಾನು ಕಾಣಲಿಲ್ಲ. ಯಾಕೆಂದರೆ ಅವರೆಲ್ಲ ಕ್ಷೇತ್ರದಕ್ಕೆ ಮುಟ್ಟಿದ್ದಾರೆ. ಮಾನ್ಯ ನಮ್ಮ ಮೈಮುನ ಮೇಡಮ್ ಅವರು. ನನಗೆ ಅನಿಸಿರುವುದು, ಈ ಒಂದು ಮಹಾ ಸಾಧಕೀಯ ಕತೆ ಬರೆದಂತಹ ಅನ್ಸರ್ ಅವರು, ಅದನ್ನು ಪ್ರಕಾಶನ ಮಾಡಿದಂತಹ ಆಕೃತಿಯ ಮಾನ್ಯ ಕಲ್ಲೂರು ಸರ್ ಅವರು, ಈ ಕಾರ್ಯಕ್ಕೆ ಬೆಂಬಲ ಕೊಟ್ಟಂತಹ ಗ್ರಾಮ ಪಂಚಾಯತ್, ಹರೇಕಳ ಗ್ರಾಮ ಪಂಚಾಯತ್ತು ಎಕ್ಸ್ ಪ್ರೆಸಿಡೆಂಟ್, ಈಗಿನ ಅಧ್ಯಕ್ಷರು ಎಲ್ಲರೂ ನೀವು ಸಹಕರಿಸಿದ್ದೀರಿ. ಇವತ್ತು ಹರೇಕಳ ಒಂದು ಜಗತ್ತಿನ ಗಮನ ಸೆಳೆದಿದೆ ಬೇರೆ ಬೇರೆ ಕಾರಣಕ್ಕಾಗಿ. ಆ ಎಲ್ಲ ಸಾಧನೆಗಳಲ್ಲಿ ಇದು ಕೂಡ ಒಂದು ಮಹಾ ಸಾಧನೆ. ಅಂದರೆ ಇಲ್ಲಿ ತುಂಬ ವಿಷಯ ಇದೆ. ಮುಂದಿನ ದಿನಗಳಲ್ಲಿ ಒಂದು ಕೃತಿ ಬಂದಿದೆ, ಇನ್ನು ಸಮಗ್ರವಾದ ದೊಡ್ಡ ದೊಡ್ಡ ಕೃತಿಗಳು ಬರಲಿಕ್ಕಿದೆ. ಈ ಮೈಮುನವರ ಈ ಒಂದು ಮಹಾ ಸಾಧನೆಯ ಬಗ್ಗೆ ಸಂಶೋಧನೆ, ರಿಸರ್ಚ್ ಮಾಡಿದಲ್ಲಿ ಒಂದಷ್ಟು ಮಂದಿಗೆ PhD ಡಾಕ್ಟರೇಟ್ ತೆಗೆದುಕೊಳ್ಳುವಂತಹ ವಿಶೇಷವಾದ ಅದ್ಭುತವಾದ ಸಂಗತಿಗಳು ಇದರ ಒಳಗೆ ಅಡಗಿದೆ. ನಾವು ಮೇಲ್ನೋಟಕ್ಕೆ ಅಷ್ಟು ತಿಳಿದುಕೊಂಡಿದ್ದೇವೆ, ಒಳಗಡೆ ಹೋದಾಗ ಇದರ ಬಹಳ ಸಂಗತಿ ಇದೆ. ನಾವು ಹೇಳುತ್ತೇವೆ, ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿದ್ದೇವೆ. ಇವತ್ತು ಮೈಮೂನವರು ಒಂದು ವಿಶ್ವದ ಶಕ್ತಿಯಾಗಿ ನಮ್ಮ ಗಮನಕ್ಕೆ ಬರುತ್ತಾರೆ. ದೊಡ್ಡ ಶಕ್ತಿಯಾಗಿದ್ದಾರೆ ಅವರು. ಹಣ ಶಕ್ತಿಯಲ್ಲ, ಅದಕ್ಕೆ ದೊಡ್ಡದಾದ, ಹಣಕ್ಕೆ ಬೆಲೆ ಕಟ್ಟಲಾಗದ ಮೌಲ್ಯ ಆ ಮಹಿಳೆಯಲ್ಲಿದೆ. ಮಾನ್ಯ ಕಲ್ಲೂರು ಸರ್ ಹೇಳಿದರು, ಭೂಮಿಗೆ ಹೋಲಿಕೆ ಮಾಡಿದರು, ನಾನು ಮಹಿಳೆಯನ್ನು ಪ್ರಕೃತಿಗೆ ಹೋಲಿಕೆ ಮಾಡುತ್ತೇವೆ. ಪ್ರಕೃತಿ ಮತ್ತು ಮಹಿಳೆ, ಪ್ರಕೃತಿಯ ಮೇಲೆ ಎಂತಹ ದೌರ್ಜನ್ಯಗಳಾದರೂ ಅದನ್ನು ಸಹಿಸಿಕೊಂಡು ಪ್ರಕೃತಿ ನಮಗೆ ಒಳ್ಳೆಯದನ್ನೇ ಕೊಡುತ್ತದೆ. ಹಾಗೆ ಮೈಮೂನವರು, ನಾನು ತಿಳಿದುಕೊಂಡ ಹಾಗೆ ಅವರು ಕಷ್ಟಪಟ್ಟದ್ದು, ಸಂಪೂರ್ಣ ಒಂದ್ಸಲ ದನವನ್ನು ಮಾರಾಟ ಮಾಡಿದ್ದು, ಕೊನೆಗೆ ಲಕ್ಷ್ಮಿ ಅನ್ನುವ ದನವನ್ನು ತೆಗೆದುಕೊಂಡು ಲಕ್ಷ್ಮಿಯನ್ನು ನಂಬಿ ಅವರು ಮುಂದೆ 65 ದನಗಳನ್ನು ಈಗ ಮಾಡಿದ್ದು, 101 ದನ ಮಾಡಲಿಕ್ಕೆ ಮುಂದೆ ಗುರಿ ಇಟ್ಟದ್ದು ನೋಡಿದರೆ, ಮೊನ್ನೆ ಸುಚೇತ ಶೆಟ್ಟಿ ಸರ್ ಇಲ್ಲಿದ್ದಾರೆ. ನಾವು ಈಗಾಗಲೇ ಇವರು ನೋಡಿದ ಕೂಡಲೇ ನಮಗೆ ವಿಶೇಷ ಪ್ರೇರಣೆ ಬಂತು. ನಮ್ಮದು ಕೆಲಸ ಇಂಥದ್ದೇ. ಯಾಕೆಂದರೆ ಯಾವ ಊರಿನಲ್ಲಿ, ಯಾವ ಮನೆಯಲ್ಲಿ ದನ ಮತ್ತು ಜನ ಒಟ್ಟೊಟ್ಟಿಗಿರುತ್ತೆ, ಇಲ್ಲಿ ಬರೀ ಸಂಪತ್ತಲ್ಲ, ಇಲ್ಲಿ ಸಮೃದ್ಧಿ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ತುಂಬ ಕಡೆ ಸಂಪತ್ತು ಎಲ್ಲವೂ ಇದೆ, ಸಂತೋಷ ನೆಮ್ಮದಿ ಇಲ್ಲ. ಆದರೆ ಈ ಮನೆಯಲ್ಲಿ ಸಂತೋಷ ಇದೆ, ನೆಮ್ಮದಿ ಇದೆ, ಸಮೃದ್ಧಿ ಇದೆ. ಸ್ವರ್ಗ ಬೇರೆ ಎಲ್ಲಿ ಇಲ್ಲ,
ನಾವು ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಸ್ವರ್ಗ ಸೃಷ್ಟಿ ಮಾಡಿಕೊಳ್ಳಬಹುದು ಅನ್ನುವುದಕ್ಕೆ ನನಗೆ ಸಿಕ್ಕಿದ ಮೊದಲ ಉದಾಹರಣೆ ಮೈಮುನ ಮತ್ತು ಅವರ ಕುಟುಂಬ ನನಗೆ ಸಿಕ್ಕಿದ್ದು. ನನಗಿಲ್ಲಿ ಬಂದಾಗ ಒಂದು ವಿಶೇಷವಾದ ಪ್ರೇರಣೆ ಸಿಗುತ್ತೆ, ಒಂದು ಅಂತರಂಗದ ಶುದ್ಧತೆ ಅಂತ ಹೇಳ್ತೇವೆ, ಒಂದು ಅಂತರ ಶಕ್ತಿ ಬರುತ್ತೆ. ನಾನು ಮೊದಲ ಸಲ ಬಂದಾಗಲೇ ಇದು ನನಗೆ ಬೇರೆಯವರ ಮನೆ ಅಂತ ಅನಿಸಿಲ್ಲ, ನನ್ನ ಮನೆ ನಮ್ಮ ಮನೆ ಅಂತ ಅನಿಸಿದ್ದು. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಈ ಥರ ಅನಿಸುವಂತಹದ್ದು. ನನ್ನ ಅನಿಸಿಕೆ ಮುಂದೆ ಈ ಕೃತಿ ಬೇರೆ ಬೇರೆ ಭಾಷೆಗೆ ತರ್ಜುಮೆ ಆಗಬೇಕು. ಅದು ಮಲಯಾಳಂಗೆ ಇರ್ಬೋದು, ತುಳು ಇರ್ಬೋದು, ಇಂಗ್ಲೀಷ್ ಇರ್ಬೋದು ಅಂತ ಮಾಡಬೇಕು. ಯಾಕಂದರೆ ಇದು ಲೋಕಕ್ಕೆ ಹೋಗಬೇಕು. ನಾನು ಮತ್ತು ಕೃಷ್ಣಮೂಲ್ಯವರು ಈ ಮನೆಗೆ ಬಂದಾಗ ನಮಗಾದ ಅನುಭವದ ಆಧಾರದಲ್ಲಿ ನಾವು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇವರ ಬಗ್ಗೆ ತಿಳಿಸಿದೆವು. ಇಂಥ ಒಂದು ಮಹಾ ಮಹಿಳೆಗೆ ನಾವು ಇದನ್ನು ಗುರುತಿಸಬೇಕು. ಇಂತಹ ಮಹಿಳೆಯರು ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆ ನೋಡ್ಬೋದು ನಾವು, ಎಲ್ಲ ದೇಶದ ಸಾಮಾಜಿಕ ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಈ ಮನೆಯಲ್ಲಿ ಮದ್ದುಂಟು. ಈ ಮನೆಯಲ್ಲಿ ಮದ್ದುಂಟು. ಮಹಿಳಾ ಸಬಲೀಕರಣ ಹೇಗೆ, ಸುಸ್ಥಿರ ಅಭಿವೃದ್ಧಿ ಹೇಗೆ, ನಮಗೆ ಬಂದ ಲಾಭವನ್ನು ಹೇಗೆ ದಾನ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು, ಎಲ್ಲರನ್ನು 10 ತಾಯಿ ಮಕ್ಕಳು 1 ತಾಯಿಯ ಮಕ್ಕಳೇ ಬದುಕುವುದು ಹೇಗೆ, ಸ್ವಲ್ಪ ತನಗೆ ಇಟ್ಟುಕೊಂಡು ಹೆಚ್ಚೆಂದು ಇನ್ನೊಬ್ಬರು ಕೊಡುವಂತಹದ್ದು ಎಲ್ಲ ವಚನಗಳಲ್ಲಿ, ಶಾಸ್ತ್ರಗಳಲ್ಲಿ, ಎಲ್ಲದರಲ್ಲಿ ನಾವು ಓದಿದ್ದು ನಮಗೆ ಇಲ್ಲಿ ಅನುಭವಕ್ಕೆ ಸಿಗುತ್ತದೆ. ದೊಡ್ಡ ದೊಡ್ಡ ಸಾಧನೆಗಳು ಈ ಗ್ರಾಮದಲ್ಲಿ ಆಗಿದೆ. ಇನ್ನು ಇದು ಕೂಡ ಒಂದು ಅದಕ್ಕೆ ಪೂರಕವಾಗಿ ಒಂದು ಮಹಾ ಸಾಧನೆಯಾಗಿ ಆಗುತ್ತೆ. ಈ ಒಂದು ಸಾಧನೆ ಮುಂದಿನ ದಿನ ಏನಾಗಬೇಕು ಅಂತಂದರೆ, ಈ ಗ್ರಾಮದಲ್ಲಿ ಒಂದು ಕೆಲಸ ಬಾಕಿ ಉಂಟು ಇನ್ನು. ಆ ಕೆಲಸಕ್ಕೆ ಎಲ್ಲರೂ ಕೈ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಊರಿನವರು ಕೈ ಹಾಕಿದ್ದಾರೆ. ಅದೇನೆಂದರೆ ಕಸಮುಕ್ತ ಗ್ರಾಮ, ಕಸಮುಕ್ತ ಮನೆ. ಆ ಒಂದು ಕೆಲಸ ನಾವು ಪೂರ್ಣಗೊಳಿಸಿದರೆ ಇದು ಜಗತ್ತಿನ ಮೊದಲ ಮಾದರಿ ಗ್ರಾಮ ಆಗ್ತದೆ. ಜಗತ್ತಿನ ಮೊದಲ ಮಾದರಿ ಗ್ರಾಮ. ಯಾಕೆಂದರೆ ಈ ಮನೆ ಸಂಪೂರ್ಣ ಸಾಕ್ಷರ ಮನೆ, ಸಂಪೂರ್ಣ ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಜಲಸಾಕ್ಷರ ಮನೆ, ಗೋವು ದನ ಇರುವ ಮನೆ, ಸ್ವಉದ್ಯೋಗದ ಮನೆ, ಹಿಂಸಾಮುಕ್ತ ಮನೆ, ದೌರ್ಜನ್ಯ ಇಲ್ಲದ ಮನೆ, ಪ್ರೀತಿಯ ಹೊರತೆ ಇರುವ ಮನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯ ಹೊರತೆ ಇರುವ ಮನೆ ಮೈಮುನವರ ಮನೆ. ಲೋಕದಲ್ಲಿ ಪ್ರೀತಿಯ ಕೊರತೆ ಇರುವಾಗ ಈ ಮನೆಯಲ್ಲಿ ಪ್ರೀತಿಯ ಹೊರತೆ ಉಂಟು. ಈ ಪ್ರೀತಿಯ ಹೊರತೆಯನ್ನು ಸ್ವಲ್ಪ ನಾವು ಸ್ವೀಕರಿಸಿದರೆ ನಾವು ಶುದ್ಧ ಆಗುತ್ತೇವೆ. ನಾವು ಶುದ್ಧ ಆಗಿದರೆ ಮಾತ್ರ ಇನ್ನೊಬ್ಬರು ಶುದ್ಧ ಆಗುವುದು ಸಾಧ್ಯ ಅಂತ ಹೇಳಿ ನನಗೆ ವಿಶೇಷವಾದ ಒಂದು ಪ್ರೇರಣೆ ಕೊಟ್ಟಂತ ಮೈಮುನ ಮೇಡಮ್, ನಾವು ನಿಮ್ಮನ್ನು ನಿರಂತರ ಸ್ಮರಣೆ ಮಾಡಿಕೊಳ್ಳುತ್ತೇವೆ. ನಮ್ಮ ಮುಂದಿನ ಕೆಲಸ ನಿಮ್ಮಷ್ಟು ದನ ಸಾಕಲಿಕ್ಕೆ ಆಗಲಿಕ್ಕಿಲ್ಲ. ಎಷ್ಟೇ ಬಡವರಾದರೂ ಮನೆಗೊಂದು ದನ ಸಾಕಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಟ್ಟಿ ಕಟ್ಟಲಿಕ್ಕೆ ದುಡ್ಡು ಸಿಗುತ್ತದೆ. ಮನೆಗೊಂದು ದನ ಸಾಕಬೇಕು. ಜೊತೆಗೆ ಈ ಮೇಡಮ್ಗೆ ಸರ್ಕಾರದ ಏನು ನೆರವು ಸಿಕ್ಕಿಲ್ಲ. ನಿಜವಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಹಿಳಾ ಪ್ರಧಾನ ಕುಟುಂಬಕ್ಕೆ ಈ ಮನೆ ಸೇರಿದಂತೆ 5,000ದಿಂದ 5 ಲಕ್ಷ ರೂಪಾಯಿ ತನಕ ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯ ತಗೊಳ್ಳಿಕ್ಕೆ ಅವಕಾಶ ಉಂಟು. ಈ ಮೈಮುನವರಿಗೆ ಯಾವ ಆಧಾರದಲ್ಲಿ ತಗೋದು ಬಂದರೆ, ಈ ಮನೆ ಮಹಿಳಾ ಪ್ರಧಾನ ಕುಟುಂಬಕ್ಕೆ ಆದ್ಯತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸೌಲಭ್ಯ ತಗೋಬಹುದು. ಆದರೆ ಅವರು ಸರ್ಕಾರದ ಯಾವುದೇ ನಿರೀಕ್ಷೆ ಮಾಡಲಿಲ್ಲ. ಆದರೆ ನಮ್ಮ ಕಡೆಯಿಂದ ನಾವು ಸರ್ಕಾರದವರು ಈ ಒಂದು ಮಹಾ ಸಾಧನೆಗೆ ಅವರ ಹಕ್ಕಿದು ಸಿಗಬೇಕಾದಂಥದ್ದು ನೆರವನ್ನು ಕೊಡೋದು ಅಗತ್ಯ ಅಂತ ಹೇಳುತ್ತಾ, ಇವತ್ತು ಅನ್ಸರ್ ಅವರು ತುಂಬ ಸಂತೋಷ ಮತ್ತು ತುಂಬ ದುಃಖದಲ್ಲಿದ್ದಾರೆ. ಅವರು ಇವತ್ತು ಬರುವ ಸ್ಥಿತಿಯಲ್ಲಿ ಇಲ್ಲ. ಅವರ ಹತ್ತಿರದ ಸಂಬಂಧಿ ಒಬ್ಬರು ಬೆಳಿಗ್ಗೆ ಅಪಘಾತಕ್ಕೆ ಒಳಗಾಗಿ ತೀರಿಕೊಂಡಿದ್ದಾರೆ. ಇದನ್ನು ಹೇಳಬೇಕು. ಯಾಕೆಂದರೆ ಒಂದು ಅತಿ ಸಂತೋಷದ ಕಾರ್ಯಕ್ರಮ, ಇನ್ನೊಂದು ಅತಿ ದುಃಖದ ಕಾರ್ಯಕ್ರಮದಲ್ಲಿ ಅನ್ಸಾರ್ ಅವರಿದ್ದಾರೆ. ಅನ್ಸಾರ್ ಅವರೇ, ಈ ದುಃಖದ ಸಮಯದಲ್ಲಿ ಕೂಡ ಈ ಒಂದು ದೊಡ್ಡ ಕಾರ್ಯಕ್ಕೆ ಬಂದಿದ್ದೀರಿ. ನಿಮಗೆ ತುಂಬ ಒಳ್ಳೆಯ ಭವಿಷ್ಯ ಉಂಟು. ಮುಂದಿನ ದಿನಗಳಲ್ಲಿ ಹೇಗೆ ಮೈಮೂನವರನ್ನು ಇವತ್ತು ಲೋಕ ನೋಡುತ್ತೆ, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ಲೋಕ ನೋಡುತ್ತೆ, ನಿಮ್ಮನ್ನು ಗೌರವಿಸ್ತಾರೆ ಅಂತ ಹೇಳುತ್ತಾ ಇಲ್ಲಿ ಬಂದ ಎಲ್ಲ ಅತಿಥಿಗಳಿಗೆ ನಾನು ಮತ್ತೊಂದು ಸಲ ನಮಸ್ಕರಿಸಿ ನನ್ನ ಮನದಾಳದ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನೊಂದು 2 ಮಾತಾಡಲಿಕ್ಕಿದೆ. ಆನಂತರ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರಳುತ್ತಿದ್ದೇವೆ. ನಮ್ಮ ಚಂದ್ರಶೇಖರ್ ಮಾತೂರ್ ಸರ್ ಅವರಿದ್ದಾರೆ. ಸರ್, ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರ ಆಪ್ತ ಸಹಾಯಕರು, ಸಾಹಿತಿಗಳು ಅವರು 2 ಮಾತಾಡ್ತಾರೆ. ನಾವು 2 ಮಾತಾಡ್ತಾರೆ. ಯಾಕಂದರೆ ಅತಿಥಿಗಳು ದೂರದಿಂದ ಬಂದಿದ್ದಾರೆ. ಈ ಮನೆಯವರಿಗೆ ಹೊಸದು, ಇಲ್ಲಿಯ ವಿಚಾರಗಳು ಹೊಸದು. ತಾವು 2 ಆಡಬೇಕಂತ ವಿನಂತಿಸ್ತೇನೆ. ಹಾಗೆ ಮುಸ್ತಫಾ ಹರಿಕಳ್ ಅವರಿದ್ದಾರೆ. ಹಾಗೆ ನಮ್ಮ ಈ ದಿವಸದ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷರು ಆಗಿರುವಂಥ ಬದ್ರುದ್ದೀನ್ ಅವರು ಕೊನೆಯದಾಗಿ ಮಾತಾಡಲಿಕ್ಕಿದ್ದಾರೆ. ಅಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ.
ಎಲ್ರಿಗೂ ನಮಸ್ಕಾರ. ನಾನೇನು ಮಾತಾಡೋದಿಲ್ಲ. ಶಿವಶೆಟ್ಟರು ಹೇಳಿದರು ಪ್ರೀತಿಯ ಹೊರತೆ ಇರುವ ಮನೆ ಅಂತ. ಅದಕ್ಕೆ ನಾನು GS ಶಿವರುದ್ರಪ್ಪ ಅವರ ಒಂದು 4 ಕವನದ ಸಾಲುಗಳನ್ನು ಹೇಳ್ತಾ ಇದ್ದೇನೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳುವುದು ಹೇಗೆ, ಮೋಡ ಕಟ್ಟಿತು ಹೇಗೆ, ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತಿತು ಹೇಗೆ, ಜಾತಿ ಮತ ಭಾಷೆ ಬಣ್ಣಗಳ ನಡುವೆ ನರಳುವ ಪಾಡು ತಪ್ಪಿತು ಹೇಗೆ, ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ. ಇದೆಲ್ಲ ಪ್ರೀತಿಯ ವಿಶಾಲ ಅರ್ಥವನ್ನು ಧ್ವನಿಸಿದ ಈ ಕವನದ ಸಾಲುಗಳಲ್ಲೇ ಇಲ್ಲಿ ಹೇಗೆ ಅನ್ನೋದಕ್ಕೆ ಉತ್ತರ ಇದೆ. ಅಂಥ ಉತ್ತರವನ್ನು ಕೊಟ್ಟಂತಹ ಮೈಮುನಾ ಮೇಡಮ್ ಮತ್ತು ಅವರ ಮಕ್ಕಳು ಮತ್ತು ಈ ಕೃತಿ ಬರೆದ ಅಂತ ಮತ್ತು ಇಲ್ಲಿ ಸೇರಿದ ತಮಗೆಲ್ಲರಿಗೂ ಅಭಿನಂದನೆಗಳು. ಧನ್ಯವಾದ. ವಿಶೇಷ ಅರ್ಥವನ್ನು ನೀಡಿದಂತಹ ಮೈಮುನಾ ಕುಟುಂಬಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಕವನವನ್ನು ಅರ್ಪಿಸಿದ ವಂದನೆಗಳು. ಈಗ ಮೊಹಮ್ಮದ್ ಮುಸ್ತಫಾ ಅವರು ತಾಲೂಕು ಪಂಚಾಯಿತಿಯ ಸದಸ್ಯರು, ಬಹುಶಃ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾಗಿದ್ದರೂ ಕೂಡ ಈ ಮನೆಗೆ ಮತ್ತೆ ಅವರಿಗೆ ಸ್ವಲ್ಪ ನಂಟಿದೆ. ನಾವು ಮತ್ತೆ ಅವರಿಗೆ ಹೆಚ್ಚಾಗಿ ಇಲ್ಲಿ ಬಂದು ಕೂತು ಮಾತಾಡುವಂಥ ಒಂದು ಸ್ಥಳ. ಇಲ್ಲಿ ಆಗು ಹೋಗುಗಳ ಬಗ್ಗೆ ಮೊಹಮ್ಮದ್ ಅಬ್ದುಲ್ ಮಜೀದ್ ಅವರೊಟ್ಟಿಗೆ ನಾವು ಕೂತ್ಕೊಂಡು ಚರ್ಚಿಸುವಂಥ ಒಂದು ಜಾಗ. ಹಾಗಾಗಿ ಮುಸ್ತಫಾ ಅವರು ನಮಗೆ ಒಂದು ಅಣ್ಣ ಇದ್ದಾಗಿದೆ. ಬನ್ನಿ ಮುಸ್ತಫಾ ಅಣ್ಣ 2 ಮಾತಾಡಬೇಕಂತ ವಿನಂತಿಸ್ತಾ ಇದ್ದೀನಿ. ಪತ್ರಕರ್ತ ಅನ್ಸಾರ್ ಇನ್ನೋಳಿ ಅವರ ಸಂಪಾದಕೀಯದಲ್ಲಿ ಮೂಡಿಬಂದಂಥ ಸವಾಲು ಗೆದ್ದ ಹರೇಕಳದ ತಾಯಿ ಮಗಳು ಮೈಮುನಾ ಮರ್ಜಿನಾ ಈ ಒಂದು ಪುಸ್ತಕ ಬಿಡುಗಡೆಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಸಹೋದರ ಸಹೋದರಿಯರೇ, ಈಗಾಗಲೇ ಕಳೆದ 1 ಗಂಟೆಯಿಂದ ಬಹಳಷ್ಟು ಗಣ್ಯರು ಈ ಒಂದು ವಿಚಾರದಲ್ಲಿ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ನಾನು ಮೊದಲಿಗೆ ಅಭಿನಂದಿಸುವುದು ಅನ್ಸಾರ್ ಇನ್ನೋಳಿ ಅವರನ್ನು. ಯಾಕಂತ ಹೇಳಿದರೆ ಅನ್ಸಾರ್ ಇನ್ನೋಳಿ ಮತ್ತು ಹಮ್ಜಾ ಮಲಾರ್ ಅವರು ನಮಗೆಲ್ಲರಿಗೂ ಗೊತ್ತಿದೆ. ನಲ್ಮೆಯ ಹರೇಕಳ ಎಂಬ ಪುಸ್ತಕವನ್ನು ಬರೆದುಕೊಂಡು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರ ಒಂದು ಸಾರಥ್ಯದಲ್ಲಿ ಕಳೆದ 6 ತಿಂಗಳ ಹಿಂದೆ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಬಿಡುಗಡೆಗೊಳಿಸಿದರು. ಆ ನಲ್ಮೆಯ ಹರೇಕಳ ಗ್ರಾಮದಲ್ಲಿ ಹರೇಕಳದ ಏಳಿಗೆಗಾಗಿ ಶ್ರಮಿಸಿದಂಥ ನಲ್ಮೆಯ 100 ಜನಗಳ ಚಿತ್ರಣದ ಒಂದು ಕಥೆಯನ್ನೇ ಇಲ್ಲಿ ಬರೆದಿದ್ದಾರೆ. ಆ ಪುಸ್ತಕದಲ್ಲೂ ಕೂಡ ಮರ್ಜಿನಾ ಮೈಮುನರವರ ಚರಿತ್ರೆ ಮತ್ತು ಮೈಮುನರವರ ಪತಿಯಾದಂಥ ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ಕಮಲ್ ರವರ ಚರಿತ್ರೆಯನ್ನು ಕೂಡ ನಾವೆಲ್ಲರೂ ಕೂಡ ಹೆಚ್ಚಿನವರು ಓದಿದ್ದೇವೆ. ಈ ದಿನ ನಮಗೆ ಮೈಮುನಾ ಮತ್ತು ಅವರ ಮಗಳು ಅವರ ಒಂದು ಶ್ರಮದ ಒಂದು ಚರಿತ್ರೆಯನ್ನು ಕೂಡ ಈ ಪುಸ್ತಕದಲ್ಲಿ ಅನ್ಸಾರ್ ಇನ್ನೋಳಿ ಅವರು ತಮ್ಮ ಸಂಪಾದಕೀಯದಲ್ಲೂ ಕೂಡ ಬರೆದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಕುಟುಂಬದ ಬಗ್ಗೆ ಈಗಾಗಲೇ ಶೀನಾ ಶೆಟ್ಟಿಯವರು, ರವೀಂದ್ರ ರೈಯವರು ಎಲ್ಲರೂ ಕೂಡ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಈ ಕುಟುಂಬ ಅಂತ ಹೇಳಿದರೆ ಮೊದಲಿಂದಲೂ ಕೂಡ ಮೈಮುನರವರು ತನ್ನ ತಾಯಿ ಮನೆಯಲ್ಲಿ ದನವನ್ನು ಸಾಕುವುದರ ಮೂಲಕ ಅಲ್ಲಿಂದ ಈ ಗಂಡನ ಮನೆಗೆ, ಅದು ಕೂಡ ಹರೇಕಳದಲ್ಲಿ ಇತ್ತೀಚಿನ ಒಂದು 12 ವರ್ಷಗಳ ಹಿಂದೆ ಈ ಸ್ಥಳವನ್ನು ಖರೀದಿಸಿ, ಈ ಮನೆಯನ್ನು ಖರೀದಿಸಿ ಇಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದ ನಂತರ ಅವರ ಪತಿ ಅಬ್ದುಲ್ ಮಜೀದ್ ರವರು ಕೂಡ ಆಡು ಸಾಕುವುದು, ದನ ಸಾಕುವುದು, ಕೋಳಿ ಸಾಕುವುದು ಇಂಥ ಒಂದು ಸಾಕಾಣಿಕೆಯ ಮೂಲಕ ಅದನ್ನು ಅವರು ತೀರಿದ ನಂತರ ಅವರ ಪತ್ನಿ ಮೈಮುನಾ ಮತ್ತು ಮರ್ಜಿನ್ ರವರು ಕೂಡ 1-2 ಹಸುಗಳನ್ನು ಪಡೆದುಕೊಂಡು ತದನಂತರ ಇತ್ತೀಚೆಗೆ 75ಕ್ಕಿಂತಲೂ ಹೆಚ್ಚಿನ ಹಸುವನ್ನು ಸಾಕುವುದರ ಮೂಲಕ ಈ ಗ್ರಾಮದಲ್ಲಿ ಮಾತ್ರವಲ್ಲ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಕೂಡ ಬಂದು ಪತ್ರಕರ್ತರು ಬಂದು ಇದನ್ನು ಪ್ರಚಾರ ಮಾಡುವುದರ ಮೂಲಕ ಬೇರೆ ಬೇರೆ ಭಾಗದಿಂದ ವೀಕ್ಷಣೆಯನ್ನು ಮಾಡಿಕೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕೆಲಸ ಕಾರ್ಯಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಈ ದಿನ ಪುಸ್ತಕವನ್ನು ಬಿಡುಗಡೆಗೊಳಿಸುವಂಥ ಈ ಒಂದು ಸಂದರ್ಭದಲ್ಲಿ
ಅವರ ಕನಸೇನಂತ ಹೇಳಿದರೆ 100 ಹಸುಗಳನ್ನು ಸಾಕಬೇಕಂತ ಹೇಳಿ. ಅದಕ್ಕೆ ಒಂದು ಇದನ್ನು ದೊಡ್ಡಿಯನ್ನು ಮಾಡುವುದರ ಮೂಲಕ ಇವತ್ತು ಕೂಡ ಅದರ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರ ಈ ಶ್ರಮಕ್ಕೆ ಉತ್ತಮವಾದಂಥ ಫಲ ಸಿಗಲಿ. ಅವರು ಈ ಹಸುವನ್ನು ಸಾಕುವುದನ್ನು ನೋಡಿಕೊಂಡು ಇನ್ನೂ ಕೂಡ ಹೆಚ್ಚಿನ ಜನರು ಅದರ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮೈಮುನಾ ಮತ್ತು ಮರ್ಜಿನಾ ಒಂದು ಕೃಷಿಕರಿಗೆ ಮತ್ತು ದನ ಸಾಕಾಣಿಕೆಗಾರರಿಗೆ ಒಂದು ಮಾದರಿ ಮಹಿಳೆಯರು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅನ್ಸಾರ್ ಇನ್ನೋಳಿ ಅವರಿಗೂ ಮತ್ತು ಅವರ ಮೈಮುನಾ ಮತ್ತು ಮರ್ಜಿನಾ ಅವರಿಗೂ ಕೂಡ ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಗಣ್ಯರಿಗೂ ಮಾಣಿಯರಿಗೂ ಮಹಿಳೆಯರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಎಲ್ಲರೂ ಕೂಡ ಎಲ್ಲ ಅಭಿಮಾನಿಗಳೇ ಇಲ್ಲಿರುವಂಥದ್ದು. ಈ ಗ್ರಾಮ ಪಂಚಾಯತಿ, ಹರೇಕಳ ಗ್ರಾಮ ಪಂಚಾಯತಿಯನ್ನು ಒಂದು ಹಂತಕ್ಕೆ ಎಲ್ಲ ಕಡೆಗೆ ಮತ್ತೊಮ್ಮೆ ಒಂದು ಅಭಿವೃದ್ಧಿಯ ಪಥದಕ್ಕೆ ತಂದವರು ನಮ್ಮ ಬದ್ರುದ್ದೀನ್ ಹರೇಕಳರವರು. ಈ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿ ಇದ್ದುಕೊಂಡು ಪ್ರಸ್ತುತ ಅವರ ಸಾಧನೆಗಾಗಿ ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಯುವ ನೇತರ ಕೂಡ ಹೌದು. ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಅಂತ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಯುವಕ ಒಂದು ಅಭಿವೃದ್ಧಿಯನ್ನು ಹರಿಕರಾಗಬೇಕಿದ್ರೆ ಅವರಿಗೆ ಚಿಂತನೆಗಳು, ಅಭಿವೃದ್ಧಿಯನ್ನು ಮಾಡಬೇಕನ್ನುವಂಥ ಭಾವನೆಗಳು ಬೇಕಂತೆ. ಹರಿಕಳ ಅದಕ್ಕೆ ಪೂರಕವಾಗಿದೆ ಅಂತ ತಿಳ್ಕೊಂಡಿದೆ. ಈ ಹಿಂದೆ ಬೇರೆ ಬೇರೆ ಪಂಚಾಯತಿಯಲ್ಲಿ ಬಂದಾಗ ಇಲ್ಲಿ ಕೆಲವು ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ. ಯಾವುದೇ ಸಮಸ್ಯೆಗಳಿಲ್ಲದೆ ಒಂದು ಅಧಿಕಾರವನ್ನು ಪೂರೈಸಿದಂಥ ನಮ್ಮ ಬದ್ರುದ್ದೀನ್ ಅವರು ಈ ದಿವಸದ ಅಧ್ಯಕ್ಷತೆಯ ಮೇಲೆ ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಮೈಮುನಾ ಮತ್ತು ಮರ್ಜಿನಾರವರ ಒಂದು ಆತ್ಮಚರಿತ್ರೆಯನ್ನು ಒಳಗೊಂಡಂತಹ ಈ ಒಂದು ಪುಸ್ತಕ ಬಿಡುಗಡೆಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತಾಡಿದಂಥ ಎಲ್ಲ ಮುಖ್ಯ ಅತಿಥಿಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರೇ, ಈ ಪುಸ್ತಕದ ನಿರೂಪಕರಾದಂತಹ ನಮ್ಮ ಅನ್ಸಾರ್ ಅವರೇ, ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದು ಕೂಡ ನಮ್ಮ ಪುಣ್ಯ ಅಂತ ಹೇಳ್ಬೋದು. ನಾವು ನಮ್ಮ ಈ ಪಂಚಾಯತ್ನ ಈ ಒಂದು ಅಭಿವೃದ್ಧಿಯ ಯಶಸ್ವಿಯ ಜೊತೆಗೆ ನಮ್ಮ ಮೈಮೂನರವರ ಒಂದು ಪಾಲು ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲು ಇಚ್ಛೆ ಪಡ್ತೇನೆ. ಯಾಕೆಂದರೆ ನಾವು ನಮ್ಮ ಇದರಲ್ಲಿ ಉಂಟು, ನಾವು ದಾನ ಮಾಡಿದಂಥ ಯಾವುದೇ ಒಂದು ಇದನ್ನು ಕೂಡ ನಾವು ಹೇಳಬಾರ್ದು. ಆದರೂ ಕೆಲವು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಈ ಹೈನುಗಾರಿಕೆ ಮಾಡಿ ಬಂದಂಥ ಈ ಒಂದು ನಮ್ಮ ಬಡ ಜನರ ಸಮಾಜಕ್ಕೆ ಬೇಕಾದಂಥ ಒಂದು ಪಾಲನ್ನು ಕೂಡ ಅವರು ಮೀಸಲಿಟ್ಟಿದ್ದಾರೆ. ಕಳೆದ ಸಾಲಿನಲ್ಲಿ ನಾವು ಪಂಚಾಯತ್ನಲ್ಲಿ ಅಂಗವಿಕಲರಿಗೆ ಒಂದು ಪ್ರೋತ್ಸಾಹ ಧನ ಅಂತ ನಾವು ಕೊಟ್ಟಾಗ ಇಲ್ಲಿಗೆ ಒಂದು 15 ಜನ ಅಂಗವಿಕಲರಿಗೆ ತಲಾ 3,000 ಅಂತ ನಮಗೆ ಈ ಮೇಡಮ್ಮೇ ಸಹಾಯ ಮಾಡಿದ್ದಾರೆ. ಈ ಸಲ ಕೂಡ ನಮ್ಮ ಪದ್ಮಶ್ರೀ ಪುರಸ್ಕೃತ ಹಾಜಬ್ಬರ ಶಾಲೆಗೆ LKG ಆಂಗ್ಲ ಮಾಧ್ಯಮ ಶಾಲೆ ಒಂದು ನಮಗೆ ಇಲ್ಲಿ ಸರ್ಕಾರದಿಂದ ಒಂದು ಬಂದಿತ್ತು. ಕಾರಣಾಂತರದಿಂದ ನಾವು ಅದನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಟೀಚರ್ಸ್ ಮತ್ತು ಒಬ್ಬ ಆಯ ಇಡಬೇಕಿತ್ತು. ಸರ್ಕಾರದಿಂದ ಸಡನ್ ಆಗಿ ಆದೇಶ ಬಂತು, ಇದಕ್ಕೆ ನಾವು ಯಾವುದೇ ಸಂಬಳವನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಅಂತ. ಆವಾಗ ಸ್ಥಳೀಯ ಸದಸ್ಯರಾದಂಥ ಸತ್ತಾರ್ ಅವರು ಮತ್ತು ಅಲ್ಲಿಯ ಮುಖ್ಯೋಪಾಧ್ಯಾಯರು, STNC ಅವರು ಎಲ್ಲರೂ ಸೇರಿಕೊಂಡು ನಾವು ಮೈಮುನಾ ಮೇಡಮ್ನ ಜೊತೆ ನಾವು ಮಾತಾಡಿದಾಗ ನಿನ್ನೆಯ ದಿವಸ 75,000 ಒಂದು ಚೆಕ್ಕನ್ನು ಆ ಶಾಲೆಗೆ ವಿತರಿಸಿ ಆ ಆಂಗ್ಲ ಮಾಧ್ಯಮ ಇದು ಶಾಲೆ ಕೂಡ ಇಲ್ಲಿ ನೆಲೆ ನಿಲ್ಲಲಿಕ್ಕೆ ಒಂದು ಕಾರಣಕರ್ತರಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಇಲ್ಲಿ ತಾವು ಹೇಳಿದ ಹಾಗೆ ಆ ಪುಸ್ತಕದಲ್ಲಿ ಇರುವಂಥ ಅವರ ಚರಿತ್ರೆ ಏನಿದೆ ಅದು ನಾವು ಕಣ್ಣಾರೆ ನಾವು ನೋಡಿದವರು. ಎಲ್ಲಿ ಬಡ ಜನರ ಮದುವೆ ಆಗ್ತದೆ ಅಥವಾ ಇನ್ನಿತರ ನಾವು ಪಂಚಾಯತಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ನಾವು ಇಲ್ಲಿಗೆ ಬಂದಾಗ ಅದಕ್ಕೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಅದರೊಟ್ಟಿಗೆ ನೀವು ನೋಡಿರ್ಬೋದು. ನಲ್ಮೆಯ ಹರೇಕಳ ಪುಸ್ತಕ ಅಂತ ಪುಸ್ತಕಕ್ಕೆ ಹಂಸ ಮಲಾರ್ ಮತ್ತು ಅನ್ಸಾರ್ ಇನ್ನೋಳಿ ನಾನು ಇದ್ದರೂ ಕೂಡ ಇದನ್ನು ನಾವು ಪ್ರಕಟಿಸಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತದ್ದು ಮೈಮುನಾ ಅಂತ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈ ಹೈನೋದ್ಯಮದಲ್ಲಿ ಇವರು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಒಂದಿವಸ ಮಾತನ್ನು ಕೊನೆಗೊಳಿಸ್ತೀವಿ. ಇಲ್ಲಿಗೆ ನಾವು ಮುಕ್ತಾಯಗೊಳಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮತ್ತು ಮಜೀದ್ ಫಾರ್ಮಿನ ಉದ್ಘಾಟನೆ ಮಾಡಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ, ಬಹಳ ರುಚಿಕರವಾದಂಥ ಭೋಜನ ಕೂಡ ಸಿದ್ಧಗೊಂಡಿದೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕಾರ ಮಾಡಬೇಕು. ಆ ನಂತರ ನಾವಿಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತದೆ.